ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದೋಣ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಇಲ್ಲಿಯ ತನಕ ನಮ್ಮನ್ನು ನಡೆಸಿಕೊಂಡು ಬಂದಂತಹ ದಯೆಗಾಗಿ ಸ್ತೋತ್ರ. ಕರ್ತನೆ, ನೀವು ನಮ್ಮೊಂದಿಗೆ ಮಾತನಾಡಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ, ನಮ್ಮನ್ನು ಸಂಧಿಸಿರಿ. ದೇವರಾತ್ಮನು ಸಂಪೂರ್ಣವಾಗಿ ನಿಮ್ಮ ಆಳ್ವಿಕೆಯಲ್ಲಿ ತೆಗೆದುಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯವು ಹಾದು ಹೋಗಲಿ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದನ್ನು ನಾವೆಲ್ಲರೂ ಕೂಡ ಬಹುತೇಕವಾಗಿ ಓದಿದಂತಹ ಒಂದು ವಾಕ್ಯವೇ. ಇದರಿಂದ ಕೆಲವು ಕಾರ್ಯಗಳನ್ನು ಮಾತ್ರವೇ ನಾವು ಧ್ಯಾನಿಸಲಿದ್ದೇವೆ. ಏನೆಂದರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರ ಈ ಏದೇನೇ ದೇವರು ಮೊದಲು ಉಂಟು ಮಾಡಿದಂತಹ ಸ್ಥಳ. ಅಲ್ಲೇ ಮೊದಲ ಕುಟುಂಬ, ಅಲ್ಲೇ ಮೊದಲ ಗಂಡ, ಮೊದಲ ಹೆಂಡತಿ, ಮೊದಲನೇ ಫ್ಯಾಮಿಲಿ ರೂಪಿಸಲ್ಪಡುತ್ತದೆ. ಈ ಫ್ಯಾಮಿಲಿಯ ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಏನು ಗೊತ್ತು ಅಂದರೆ, ಅವರು ಹಣ್ಣನ್ನು ತಿಂದರು, ಪಾಪ ಮಾಡಿದರು, ಇದೆಲ್ಲವೂ ಕೂಡ ನಮಗೆ ಗೊತ್ತು. ಹಾಗಾದರೆ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಯಾಕೆ ಮನುಷ್ಯನನ್ನು ತಂದರು, ಮನುಷ್ಯನನ್ನು ಕೊಂಡು ಬರುವುದಕ್ಕೆ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ ಅದರಲ್ಲಿ ಒಂದು ಕಾರಣ ಹೇಳಲ್ಪಡುತ್ತದೆ. ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಈ ಎರಡು ಕಾರ್ಯವನ್ನೇ ಸತ್ಯವೇದವು ಬಹಳ ಮುಖ್ಯವಾಗಿ ಹೇಳುತ್ತದೆ. ಅವರಿಗೆ ಅನೇಕ ಕಾರ್ಯಗಳನ್ನು ದೇವರು ಹೇಳಿದರು, ಅನೇಕ ವಿಷಯಗಳನ್ನು ಮಾಡುವುದಕ್ಕೆ ಹೇಳಿದರು, ಎರಡು ಕಾರ್ಯವನ್ನು ಕೆಲಸ ಮಾಡುವುದಕ್ಕೆ ಹೇಳಿದರು. ಆ ರೀತಿ ಕೆಲವು ಕಾರ್ಯಗಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ವ್ಯವಸಾಯ ಮಾಡುವುದಕ್ಕೂ ಇನ್ನೊಂದು ಕಾಯುವುದಕ್ಕೂ. ಇದಕ್ಕಾಗಿ ದೇವರು ಅವನನ್ನು ಕೊಂಡು ಬಂದು ಆ ನಂತರವಾಗಿಯೇ ದೇವರು ಏನ್ ಮಾಡುತ್ತಾರೆ ಅಂದರೆ ಹವ್ವಳನ್ನು ಪ್ರತ್ಯೇಕವಾಗಿ ಬೇರ್ಪಡಿಸುತ್ತಾರೆ. ಹವ್ವಳನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಆನಂತರ ಅವಳನ್ನು ಕೂಡ ತೋಟಕ್ಕೆ ತಂದರೆಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. 2ನೇ ಅಧ್ಯಾಯ 22ನೇ ವಾಕ್ಯ. ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನ ಬಳಿಗೆ ದೇವರು ಕರೆತಂದರು ಎಂಬುದಾಗಿದೆ. ಹಾಗಂದರೆ ಈ ಏದೆನ್ ತೋಟದಲ್ಲಿ ದೇವರು ಮನುಷ್ಯನನ್ನು ತಂದು ಇಟ್ಟದ್ದಕ್ಕೆ, ಈ ಇಬ್ಬರನ್ನು ಕೂಡ ಉಂಟು ಮಾಡುವುದಕ್ಕೆ ಬಹಳ ಮುಖ್ಯವಾದ ಕೆಲವು ಕಾರ್ಯಗಳಿದೆ. ಅದರಲ್ಲಿ ಒಂದು ವ್ಯವಸಾಯ ಮಾಡುವುದಕ್ಕೂ ಇನ್ನೊಂದು ಕಾಯುವುದಕ್ಕೂ. ಈ ಜವಾಬ್ದಾರಿ ಇಬ್ಬರಿಗೂ ಕೂಡ ಇದೆ. ಒಂದು ವ್ಯವಸಾಯ ಮಾಡುವುದು, ಇನ್ನೊಂದು ಕಾಯುವಂಥದ್ದು. ವ್ಯವಸಾಯ ಮಾಡುವುದು ಅಂದರೆ ಮೇಂಟೈನ್ ಮಾಡುವುದು, ಕೊಡಲ್ಪಟ್ಟದನ್ನು ಭದ್ರವಾಗಿ ನೋಡಿಕೊಳ್ಳುವುದು. ತಮಗೆ ಕೊಡಲ್ಪಟ್ಟದನ್ನು ಏನ್ ಮಾಡಬೇಕು? ಭದ್ರವಾಗಿ ನೋಡಿಕೊಳ್ಳಬೇಕು. ನಾವು ಏದೇನ್ ಕುರಿತಾಗಿ ನೋಡುವುದಾದರೆ, ದೇವರು ಏದೇನ್ ತೋಟವನ್ನು ಒಂದು ದಿನವೂ ಕೂಡ ಡೆವಲಪ್ ಮಾಡುವುದಕ್ಕೆ ಹೇಳಲಿಲ್ಲ, ಒಂದು ದಿನವೂ ಕೂಡ ಅಪ್ಗ್ರೇಡ್ ಮಾಡುವುದಕ್ಕೆ ಹೇಳಲಿಲ್ಲ. ಅದೇನೆಂದರೆ ಇದಕ್ಕಿಂತ ಬೆಸ್ಟ್ ಆಗಿ ಮಾಡುವಂತ ದೇವರು ಏನ್ ಮಾಡಲಿಲ್ಲ, ಹೇಳಲೇ ಇಲ್ಲ. ಚೆನ್ನಾಗಿ ಮಾಡು, ಇನ್ನು ಮಾಡು ಎಂಬುದಾಗಿ ದೇವರು ಹೇಳಲಿಲ್ಲ. ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ ನೋಡುವುದಾದರೆ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಅಷ್ಟೇನೆ, ಅವರೆಲ್ಲವನ್ನು ಕೂಡ ಫಿನಿಶ್ ಮಾಡಿದ್ದಾರೆ. ನಮ್ಮ ದೇವರ ಬಳಿ ದೊಡ್ಡ ವಿಷಯ. ಬೈಬಲ್ ಪೂರ್ತಿಯಾಗಿ ನೀವು ನೋಡುವುದಾದರೆ, ನಮ್ಮ ಬಳಿ ಕೊಡುವಾಗ ದೇವರು ಅದನ್ನು ಫುಲ್ಫಿಲ್ ಮಾಡಿಯೇ ಕೈಗೆ ಕೊಡುತ್ತಾರೆ. ನಾವು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಕೊಡುವುದಿಲ್ಲ. ಉದಾಹರಣೆಗೆ, ಹಳೆಯ ಒಡಂಬಡಿಕೆ ಕೊಡುವಾಗ ಫುಲ್ಫಿಲ್ ಮಾಡಿ ಅದನ್ನು ಕೊಟ್ಟರು. ಹೊಸ ಒಡಂಬಡಿಕೆ ಕೊಡುವಾಗ ಸಂಪೂರ್ಣವಾಗಿ ಕೊಟ್ಟರು. ಕೊಟ್ಟು ಏನ್ ಹೇಳಿದರಂದ್ರೆ, ಇದರೊಂದಿಗೆ ನೀನೇನು ಸೇರಿಸುವುದು ಬೇಡ, ತೆಗೆಯುವುದು ಬೇಡ, ಯಾಕಂದ್ರೆ ಫುಲ್ಫಿಲ್ ಆಗಿದೆ, ಇಷ್ಟೇನೆ, ಇದಕ್ಕೂ ಮೇಲೆ ಒಂದು ಇಲ್ಲವೇ ಇಲ್ಲ ಎಂಬುದಾಗಿ. ಇದರ ನೆಕ್ಸ್ಟ್ ವರ್ಷನ್ ಒಂದು ಬರುವುದೇ ಇಲ್ಲ. ಇದಾದ ನಂತರ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಬರುವುದಿಲ್ಲ. ಅದೇ ರೀತಿಯೇ ವಾಕ್ಯವನ್ನೇ ಹಾಗೆ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಮನುಷ್ಯನ ಕೈಗೆ ಕೊಡುವಂತ ಭೂಮಿಯನ್ನು ಎಲ್ಲ ರೆಡಿ ಮಾಡಿ ಅವನ ಕೈಗೆ ಕೊಟ್ಟರು. ಅದನ್ನು ಕೊಡುವಾಗ ದೇವರು ಹೇಳಿದ್ದು ಎರಡು ವಿಷಯ. ಒಂದು, ಅದನ್ನು ಭದ್ರವಾಗಿ ಇಟ್ಟುಕೋ, ಇನ್ನೊಂದು ಸುರಕ್ಷಿತವಾಗಿ ಇಟ್ಟುಕೋ. ಈ ಎರಡನ್ನೇ ದೇವರು ಹೇಳಿದರು. ಭದ್ರವಾಗಿ ಇಟ್ಟುಕೋ, ಸುರಕ್ಷಿತವಾಗಿ ಇಟ್ಟುಕೋ ಎನ್ನುವುದರ ಹಿಂದೆ ಅನೇಕ ಕಾರ್ಯಗಳಿದೆ. ಈ ಒಂದು ಉದ್ದೇಶವನ್ನು ಕೊಲ್ಯಾಪ್ಸ್ ಮಾಡುವಂಥದ್ದು, ಅದುವೇ ಸೈತಾನನ ಕೆಲಸವಾಗಿದೆ. ನಮ್ಮ ಬಳಿಯೂ ಕೂಡ ದೇವರು ಅಂತಹ ಬಹಳ ಮುಖ್ಯವಾದ ಕಾರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಕುರಿತಾಗಿ ದೇವರಿಗೆ ಯಾವಾಗಲೂ ಕೂಡ ಒಂದು ಪ್ಲಾನು ಎರಡು ಆಂಗಲ್ ಅಲ್ಲಿ ಇರುತ್ತದೆ. ಒಂದೇ ವಿಷಯವೇ ಎರಡು ವಿಧವಾಗಿ ಇರುತ್ತದೆ. ಹೇಗೆ ಇರುತ್ತದೆ ಎಂದರೆ, ಒಂದು, ಪರಲೋಕದಿಂದ ನಿಮ್ಮ ಮೇಲೆ ಒಂದು ಉದ್ದೇಶ ಓಡುತ್ತಾ ಇರುತ್ತದೆ. ನಮ್ಮ ಮೇಲೆ ಪರಲೋಕವೊಂದನ್ನು ಇಟ್ಟಿರುತ್ತದೆ. ನಮ್ಮ ಮೂಲಕ ಭೂಮಿಯಲ್ಲಿ ಒಂದನ್ನು ಮಾಡುತ್ತಾ ಇರುತ್ತಾರೆ. ಈ ಎರಡು ಸೇರಿ ಒಂದು ಕಾರ್ಯವನ್ನು ಮಾಡುತ್ತದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಈಗ ಉದಾಹರಣೆಗೆ ಹೇಳುತ್ತೇನೆ. ದೇವರು ಅಬ್ರಹಾಮನಿಗೆ ಕಾನಾನ್ಗೆ ಹೋಗುವುದಕ್ಕೆ ಹೇಳುತ್ತಾರೆ. ಕಾನಾನ್ಗೆ ಯಾಕೆ ಹೋಗುವುದಕ್ಕೆ ಹೇಳುತ್ತಾರೆ? ನೀನು ಹೋಗು ಕಾನಾನ್ಗೆ, ಅಷ್ಟೇನೆ. ಅವರು ಹೋಗುತ್ತಾರೆ. ಅಲ್ಲಿ ಹೋದ ನಂತರ ಹೇಳುತ್ತಾರೆ, ನಿನಗೆ ಒಂದು ಮಗನನ್ನು ಕೊಡುತ್ತೇನೆ. ಅವರು ಕೇಳುತ್ತಾರೆ, ನಾನು ಮಗನು ಇಲ್ಲದ ಹಾಗೆ ಇದ್ದೇನಲ್ಲ ಎಂದು. ಅವರಿಗೆ ಒಂದು ಮಗನನ್ನು ಕೊಡುತ್ತಾರೆ. ಮಗನನ್ನು ಕೊಟ್ಟ ನಂತರ, ಈ ಮಗನನ್ನು ಎಲ್ಲಿ ಕರೆದುಕೊಂಡು ಹೋಗಬೇಡ, ಅವನು ಅಲ್ಲೇ ಇರಲಿ ಅನ್ನುತ್ತಾರೆ. ಈಗ ಅವನಿಗೆ 2 ಮಕ್ಕಳು, ಅದರಲ್ಲಿ ಒಬ್ಬ ಮಗನಾದ ಯಾಕೋಬನಿಗೆ 12 ಮಕ್ಕಳು. ಈ ರೀತಿಯಾಗಿ ಬರುತ್ತಾ ಇದೆ. ವರ್ಲ್ಡ್ಲಿ ಪ್ಲಾನ್ ಹೋಗುತ್ತಲೇ ಇದೆ. ಈ ಪ್ಲಾನಿನ ಮೇಲೆ ದೇವರ ಒಂದು ಪ್ಲಾನ್ ಇದೆ. ಏನೆಂದರೆ, ಈಸಾಕನು ಅಲ್ಲಿ ಬರಬೇಕು, ಆ ಸ್ಥಳದಲ್ಲಿಯೇ ಕ್ರಿಸ್ತನು ಬಂದು ಬಲಿಯಾಗಬೇಕು, ಅದೇ ಸ್ಥಳದಿಂದಲೇ ಲೋಕಾದ್ಯಂತ ವಿಮೋಚನೆಯು ಆರಂಭವಾಗಬೇಕು.
ಇಷ್ಟೆಲ್ಲ ಪ್ಲಾನಿನ ಲೋಕದ ಉದ್ದೇಶವೇ ಕೆಳಗೆ ಹೋಗುತ್ತಾ ಇದೆ ಈಗ ಇಲ್ಲಿ. ಈ ಉದ್ದೇಶವನ್ನು ಅಬ್ರಹಾಮನು ತಿಳಿದುಕೊಂಡರೆ ಆ ಪರಲೋಕದ ಉದ್ದೇಶದೊಂದಿಗೆ ನಾವು ಓಡುವುದಕ್ಕೆ ಸಾಧ್ಯ. ನನಗೆ ಅದು ಅರ್ಥವಾಯ್ತಂದ್ರೆ ಏನ್ ಮಾಡುತ್ತೇನೆ? ಹೆವನೊಂದಿಗೆ ಸೇರಿ ಓಡುತ್ತೇನೆ. ಈಗ ನನಗೆ ಅದರ ಉದ್ದೇಶ ಅರ್ಥವಾಗಿಲ್ಲ. ಆದರೆ ಯಾಕೆ ಅದನ್ನು ಹೇಳುತ್ತಾರೆ? ದೇವರು ಯಾಕೆ ಅದನ್ನು ಹೇಳುತ್ತಾರೆ? ನಾನು ಮಾಡಬೇಕು ಅಷ್ಟೇನೆ. ನಾನು ಮಾಡುತ್ತಲೇ ಇರಬೇಕು. ಯಾಕಂದ್ರೆ ನನ್ನ ಮೇಲಿರುವಂತ ಉದ್ದೇಶ ಏನಾಗಲ್ಲ, ಗೊತ್ತಾಗಲ್ಲ. ಯಾಕೆ ಹೋಗುವುದಕ್ಕೆ ಹೇಳುತ್ತಿದ್ದಾರೆ, ಯಾಕೆ ಮಾಡುವುದಕ್ಕೆ ಹೇಳುತ್ತಿದ್ದಾರೆ ಎಂದು ಗೊತ್ತಿಲ್ಲ. ಕಾನಾನ್ಗೆ ಹೋದೆ ಅಷ್ಟೇನೆ. ಒಂದು ವೇಳೆ ನನಗೆ ಆ ಉದ್ದೇಶ ತಿಳಿಯಿತು ಎಂಬುದಾಗಿ ಇಟ್ಟುಕೊಳ್ಳಿ, ನನ್ನನ್ನು ದೇವರು ಅಲ್ಲಿ ಕರೆತಂದು ಆನಂತರ ಇಸಾಕನನ್ನು ಕರೆತಂದು ಇಸಾಕನ ಮೂಲಕವಾಗಿ ಕ್ರಿಸ್ತನು ಬರಲಿದ್ದಾರೆ. ಈ ಉದ್ದೇಶ ನನಗೆ ಅರ್ಥವಾಯಿತು ಅಂದ್ರೆ ನಾನು ಅವರೊಂದಿಗೆ ಓಡುವುದಕ್ಕೆ ಆರಂಭಿಸುತ್ತೇನೆ. ನನ್ನ ಮೇಲೆ ಇರುವಂತಹ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಡೆಯುವುದಕ್ಕೆ ಆರಂಭಿಸುತ್ತೇನೆ. ಆ ರೀತಿ ನನಗೆ ಅರ್ಥ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಇಲ್ವಾ? ಏನೂ ಇಲ್ಲ. ದೇವರು ಹೇಳಿದ್ದನ್ನು ಮಾಡಿದ್ರೆ ಸಾಕು, ಆ ಉದ್ದೇಶ ನೆರವೇರುತ್ತದೆ. ಇವತ್ತು ನಮ್ಮೆಲ್ಲರ ಬಳಿಯಲ್ಲಿರುವಂತಹ ಸಮಸ್ಯೆ ಏನೆಂದರೆ ನಮ್ಮ ಮೇಲೆ ಇರುವಂತಹ ಹೆವೆನ್ಲಿ ಉದ್ದೇಶವನ್ನು ನಾವು ಮರೆತು ಹೋಗುತ್ತೇವೆ. ಆ ರೀತಿಯಾಗಿ ಇರುವುದನ್ನು ಮರೆತು ಈ ಭೂಮಿಯಲ್ಲಿ ದೇವರು ನನ್ನನ್ನು ಯಾಕೆ ಇಟ್ಟಿದ್ದಾರೆ? ನಾನು ಡಾಕ್ಟರ್ ಆಗುವುದಕ್ಕ, ಇಂಜಿನಿಯರ್ ಆಗುವುದಕ್ಕ, ಎಲೆಕ್ಟ್ರಿಷಿಯನ್ ಆಗುವುದಕ್ಕ, ಪ್ಲಂಬರ್ ಆಗುವುದಕ್ಕ? ಇಲ್ಲ, ಇದು ಸತ್ಯ, ಹಾಗೆ ಇಟ್ಟದ್ದು ಸತ್ಯ. ಆದರೆ ಇದರ ಹಿಂದೆ ಒಂದು ಹೆವೆನ್ಲಿ ಪ್ಲಾನ್ ಹೋಗುತ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಹೋಗದೇ ಇರುವ ತನಕ ಈ ಓಟವು ನಿಮಗೆ ಕಷ್ಟವಾಗಿ ಇರುತ್ತದೆ. ಇಸ್ರಾಯೇಲ್ ಜನರನ್ನು ಕಾನಾನ್ಗೆ ಹೋಗುವುದಕ್ಕೆ ಹೇಳುತ್ತಾರೆ. ಕಾನಾನ್ಗೆ ಯಾಕೆ ಹೋಗುವುದಕ್ಕೆ ಹೇಳಿದ್ರು ಅಂದ್ರೆ, ಕಾನಾನ್ಗೆ ಅವರು ಹೋದ್ರೇನೆ ಅಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. ಅಲ್ಲಿ ಕ್ರೈಸ್ಟ್ ಬರಬೇಕು, ಪರಲೋಕದ ಉದ್ದೇಶ ಇದೆ. ಅಲ್ಲಿ ದಾವಿದನು ಬರಬೇಕು, ದಾವಿದನ ಸಿಂಹಾಸನ ಬರಬೇಕು, ದಾವಿದನ ಸಿಂಹಾಸನದಲ್ಲಿ ಯೇಸು ಬರಬೇಕು. ಆದರೆ ಈ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ಇಸ್ರಾಯೇಲರು ಇಲ್ಲಿ ಕೂತುಕೊಂಡು ನನಗೆ ಮನ್ನಾ ಸಿಗಲಿಲ್ಲ, ನನಗೆ ನೀರಿಲ್ಲ, ನನಗೆ ಇಲ್ಲಿ ಸಮಸ್ಯೆ ಆಗಿದೆ. ಆಮೇಲೆ ಹೇಳುತ್ತಾರೆ ಆ ಮಾರ್ಗವು ಅವರಿಗೆ ಬೇಸರವಾಗಿ ಇತ್ತು, ಅವರಿಗೆ ಹೋಗುವುದಕ್ಕೆ ಕಷ್ಟವಾಗಿತ್ತು, ಫೀಲ್ ಮಾಡುತ್ತಲೇ ಇದ್ದರು, ಗುಣಗುಟ್ಟುತ್ತಲೇ ಇದ್ದರು. ಯಾಕೆ ಹಾಗೆ ಅಂದರೆ ಇವರು ಹೋಗಿ ಸೇರಿ ಕಾನಾನಲ್ಲಿ ಇವರ ಮೂಲಕವಾಗಿ ಮಾಡುವಂತಹ ದೊಡ್ಡ ಕಾರ್ಯಗಳು ಇವರಿಗೆ ಗೊತ್ತಿಲ್ಲ. ಅದರ ಕುರಿತು ಇವರಿಗೆ ಅರ್ಥವಾಗಲ್ಲ. ಅರ್ಥವಾಗದೇ ಇರುವಂತ ಪರಿಣಾಮ ಈಗ ದೇವರು ನನ್ನನ್ನು ನಡೆಸುವಂತ ಮಾರ್ಗ ಕಠಿಣವಾಗಿದೆ. ಇದೇ ರೀತಿಯಾಗಿಯೇ ನಮ್ಮೆಲ್ಲರಿಗೂ ಕೂಡ ದೇವರು ಒಂದನ್ನು ಮಾಡಿಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ, ನಾನು ಯಾವಾಗಲೂ ಹೇಳ್ತೇನೆ, 100% ಹೇಳುತ್ತೇನೆ, ಸಭೆಯೊಳಗೆ ನೀವು ಯಾರು ಕೂಡ, ಕ್ರಿಸ್ತನೊಳಗೆ ನೀವು ಯಾರು ಕೂಡ ಆಕ್ಸಿಡೆಂಟ್ ಆಗಿ ಬಂದಿಲ್ಲ. ಏನೋ ಎದುರು ನೋಡದೆ ಕ್ರಿಸ್ತನನ್ನು ಒಂದು ದಿನ ಸ್ವೀಕರಿಸಿಕೊಂಡೆ, ಗೊತ್ತಿಲ್ಲದೆ ನನಗೆ ಒಂದು ದಿನ ಸುವಾರ್ತೆ ಸಾರಿದ್ರು, ಆ ರೀತಿಯಾಗೆಲ್ಲ ಇಲ್ಲ. ಹೆವೆನ್ಲಿ ಪ್ಲಾನ್, ಉದ್ದೇಶ, ಪರಲೋಕದ ಮಹಾದೊಡ್ಡ ಉದ್ದೇಶ, ಅದರಲ್ಲಿ ನೀವು ನಾನು ಒಂದು ಅಂಗಗಳಾಗಿ ಇದ್ದೇವೆ. ನಾವು ಒಂದು ದೊಡ್ಡ ಮನೆಯಲ್ಲಿ ವಾಸ್ಕಲ್ಲಾಗಿರಬಹುದು, ಅಥವಾ ಕಿಚನ್ ಅಲ್ಲಿರುವಂತಹ ಕಡಪಕಲ್ಲಾಗಿರಬಹುದು, ಬಾತ್ರೂಮ್ ಅಲ್ಲಿರುವಂತಹ ಟೈಲ್ಸ್ ಆಗಿರಬಹುದು, ಅಥವಾ ಬೆಡ್ರೂಮ್ ನಲ್ಲಿರುವಂತಹ ಟೈಲ್ಸ್ ಆಗಿರಬಹುದು. ಆದರೆ ನಾವೆಲ್ಲರೂ ಕೂಡ ಆ ಮನೆಯ ಒಂದು ಅಂಗಗಳಾಗಿದ್ದೇವೆ. ನನ್ನನ್ನು ಏನಾಗಿ ಇಟ್ಟಿದ್ದಾರೆ ಅನ್ನುವಂಥದ್ದು ಬೇರೆ, ಆದರೆ ನಾನು ಕೂಡ ಮನೆಯಲ್ಲಿ ಒಂದು ಪಾರ್ಟ್ ಆಗಿದ್ದೇನೆ. ನೂತನ ಯೆರೂಸಲೇಮಿನಲ್ಲಿ ನಾನು ಒಂದು ಪಾರ್ಟ್. ಹಾಗಾದ್ರೆ ನಮಗೆ ಗೊತ್ತಿರಬೇಕು, ನಾನು ಒಂದು ದೊಡ್ಡ ಹೆವೆನ್ಲಿ ಪ್ಲಾನಿನ ನಿಮಿತ್ತವಾಗಿಯೇ ಚರ್ಚ್ನೊಳಗೆ ಸೇರಿಸಲ್ಪಟ್ಟಿದ್ದೇನೆ. ಒಂದು ಹೆವೆನ್ಲಿ ಪ್ಲಾನ್ ನಿಮಿತ್ತವಾಗಿಯೇ ಕ್ರಿಸ್ತನೆಡೆಗೆ ಕರೆಯಲ್ಪಟ್ಟಿದ್ದೇನೆ. ನನ್ನನ್ನು ಕರೆತಂದದ್ದು ದೇವರು ಸುಮ್ಮನೆ ಅಲ್ಲ, ಅಯ್ಯೋ ಪಾಪ ಏನೋ ರೋಡಲ್ಲಿ ಕಷ್ಟಪಡುತ್ತಾ ಇದ್ದಾನೆ, ಇವನನ್ನು ಶ್ರೀಮಂತನನ್ನಾಗಿ ಮಾಡೋಣ ಎಂಬುದಾಗಿ ಅದಕ್ಕಾಗಿ ಕರೆತರಲಿಲ್ಲ. ಇವನನ್ನು ಕರೆತಂದು ಸರಿ ಪಾಪ ಪರವಾಗಿಲ್ಲ, ಮನುಷ್ಯ ಯಾರೂ ಇಲ್ಲದೆ ಅನಾಥವಾಗಿದ್ದಾನೆ, ಅವನನ್ನು ಎಲ್ಲರೊಂದಿಗೆ ಸೇರಿಸೋಣ ಎಂಬುದಾಗಿ ಕರೆತರಲಿಲ್ಲ. ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೆವೆನ್ಲಿ ಪ್ಲಾನ್ ನನ್ನ ಮೇಲೆ ಇದೆ. ಆ ಹೆವೆನ್ಲಿ ಪ್ಲಾನ್ಗಾಗಿಯೇ ಕರೆತರಲ್ಪಟ್ಟಿದ್ದೇನೆ. ಈ ಪ್ಲಾನಿನ ಹಿಂದೆ ದೇವರು ನನಗೋಸ್ಕರವಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಈ ಉದ್ದೇಶವು ನಮಗೆ ಅರ್ಥವಾಗದೇ ಇರುವುದರಿಂದಲೇ ನಾವು ಮಾರ್ಗ ತಪ್ಪುತ್ತೇವೆ ಅಥವಾ ಒಂದು ಕಡೆ ಸೋತು ಹೋಗುತ್ತೇವೆ. ಈಗ ಆದಾಮನಿಗೆ ಉದ್ದೇಶ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೂ ಯೋಚನೆ ಮಾಡಿ ನೋಡಿ, ಪಾಪವೇ ಮಾಡದೇ ಇರುವಂತ ಒಬ್ಬ ಮನುಷ್ಯ, ಅವನ ಬಳಿ ದೇವರು ಹೇಳಿದ್ರು ಈ ತೋಟವನ್ನು ವ್ಯವಸಾಯ ಮಾಡು, ಇದನ್ನು ಕಾಯಿ. ಹಾಗಂದ್ರೆ ಏನು ಅರ್ಥ? ಈ ತೋಟದ ಒಳಗೆ ಒಂದು ಜೀವವೃಕ್ಷ ಇದೆ. ಆ ಜೀವವೃಕ್ಷ ತಿನ್ನುವವನಿಗೆ ಮರಣವಿಲ್ಲ. ಈ ಜೀವವೃಕ್ಷ ಬರಲಿಕ್ಕಿರುವಂತ ಯೇಸು ಕ್ರಿಸ್ತನಿಗೆ ಗುರುತು. ಇದೇ ರೀತಿ ಪರದೈಸಿಯಲ್ಲೊಂದು ಜೀವವೃಕ್ಷ ಇದೆ, ಅದನ್ನು ತಿನ್ನುವವನಿಗೆ ನಿತ್ಯ ಜೀವ ಉಂಟು. ಅದನ್ನು ಹೇಗೆ ಕ್ರಿಸ್ತನು ಕಾಯುತ್ತಾ ಇದ್ದಾರೋ ಅದೇ ರೀತಿ ನೀನು ಇದನ್ನು ಕಾಯಬೇಕು. ಅದಕ್ಕೆ ತಕ್ಕ ಸಂಗಾತಿಯನ್ನು ನಾನು ನಿನಗೆ ಕೊಡುತ್ತೇನೆ. ಹೇಗೆ ಕ್ರಿಸ್ತನಿಗೆ ಒಂದು ಮೊದಲಗಿತ್ತಿ ಸಭೆ ಇದೆಯೋ ಅದೇ ರೀತಿಯಾಗಿ ನಿನಗೂ ಒಂದು ಮೊದಲಗಿತ್ತಿ ಬರುತ್ತಾಳೆ. ಇಷ್ಟು ಆದಾಮನ ಹಿಂದೆ ಇರುವಂತ ಪ್ಲಾನ್. ಹಾಗಾದ್ರೆ ಈ ಪ್ಲಾನ್ ಪ್ರಕಾರವಾಗಿ ಆದಾಮನು ತಿಳಿದುಕೊಂಡರು ಅಂದ್ರೆ, ಅವರ ಸ್ಪಿರಿಚುವಲ್ ಮ್ಯಾಪ್ ಅನ್ನು ತಿಳಿದುಕೊಂಡರು ಅಂದ್ರೆ, ಅವರಿಗೆ ಕರ್ತನು ನೇಮಿಸಿರುವಂತವುಗಳಲ್ಲಿ ಕಳವಳವಿಲ್ಲದೆ ಓಡಿರುತ್ತಾರೆ, ಬಹಳ ಎಚ್ಚರಿಕೆಯಿಂದ ಓಡಿರುತ್ತಾರೆ. ಅನೇಕ ಸಮಯದಲ್ಲಿ ನಮ್ಮ ಹತ್ರ ಇರುವಂತ ವ್ಯಾಲ್ಯೂ ನಮಗೆ ಗೊತ್ತಾಗುವುದಿಲ್ಲ. ಆದಾಮನು ಇದ್ದಂತಹ ತೋಟದ ವ್ಯಾಲ್ಯೂ ಅವನಿಗೆ ಗೊತ್ತಾಗಲಿಲ್ಲ. ಅದರ ಪರಿಣಾಮ ಏನಾಯಿತು? ಎರಡೇ ಕೆಲಸವನ್ನು ಕೊಟ್ಟರು. ಒಂದು, ವ್ಯವಸಾಯ ಮಾಡು, ಅದನ್ನು ಮೇಂಟೈನ್ ಮಾಡು, ನಿನಗೆ ಕೊಟ್ಟದ್ದನ್ನು ನೀನು ಮೇಂಟೈನ್ ಮಾಡು, ಅದನ್ನು ಭದ್ರವಾಗಿ ಇಟ್ಟುಕೋ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ದೇವರು ಒಂದು ಕಿರೀಟವನ್ನು ಕೊಟ್ಟಿದ್ದಾರಂತೆ, ಅವರು ಬರುವ ತನಕ ಅದನ್ನು ಭದ್ರವಾಗಿ ಇಟ್ಟುಕೊಳ್ಳಬೇಕು. ಯಾಕಂದ್ರೆ ಹಾಗೆ ಬರುವಾಗ ಅವರು ಬೇರೆ ಒಂದನ್ನು ಕೊಡುತ್ತಾರೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ.
ಆ ಸ್ಥಳದಲ್ಲಿ ದೇವರು ಒಂದು ಆಶೀರ್ವಾದವನ್ನು ಕೊಡುತ್ತಾರೆ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ನಾನು ಬರುವ ತನಕ ನೀನು ಭದ್ರವಾಗಿ ಹಿಡಿದುಕೋ. ಈಗ ನಿಮ್ಮನ್ನೊಂದು ಸ್ಥಳಕ್ಕೆ ಒಂದು ಕಾರ್ಯದ ನಿಮಿತ್ತವಾಗಿ ಬರುವುದಕ್ಕೆ ಹೇಳಿದ್ದಾರೆ. ಒಬ್ಬರು ಒಂದು ಅಕ್ನಾಲೆಡ್ಜ್ಮೆಂಟ್ ಲೆಟರ್ ಕಳಿಸಿದ್ದಾರೆ. ಆ ಲೆಟರ್ ತೆಗೆದುಕೊಂಡು ಹೋಗಿ ಕೊಟ್ಟರೇನೆ ನಿಮಗೆ ಕೆಲಸ ಸಿಗುತ್ತದೆ. ಹಾಗಾದ್ರೆ ಕೆಲಸ ಸಿಗುವ ತನಕ ಆ ಲೆಟರ್ ಅನ್ನು ಏನ್ ಮಾಡಬೇಕು? ನೀವು ಭದ್ರವಾಗಿ ಇಟ್ಟುಕೊಳ್ಳಬೇಕು. ಇಲ್ಲ ಅಂದ್ರೆ ಅದು ಸಿಗುವುದಿಲ್ಲ, ಕೆಲಸ ಸಿಗುವುದಿಲ್ಲ. ಅದೇ ರೀತಿಯಾಗಿಯೇ ದೇವರು ಹೇಳುತ್ತಾರೆ, ಆದಾಮನ ಕೈಗೆ ಒಂದು ತೋಟವನ್ನು ಕೊಟ್ಟು ಇದನ್ನು ಭದ್ರವಾಗಿ ಇಟ್ಟುಕೋ. ಇದನ್ನು ನೀನೇನ್ ಮಾಡು? ವ್ಯವಸಾಯ ಮಾಡು. ಇದನ್ನು ನೀನು ಮೇಂಟೈನ್ ಮಾಡು. ಯಾಕೆ? ಇದರಲ್ಲಿರುವಂತಹ ವಿಷಯ ಬಹಳ ಮುಖ್ಯವಾದದ್ದು. ಆ ರೀತಿಯಾಗಿಯೇ ದೇವರು ನಿಮ್ಮ ನನ್ನ ಕೈಯಲ್ಲಿ ಬಹಳ ಮುಖ್ಯವಾದ ವಿಷಯವನ್ನು ಕೊಟ್ಟಿದ್ದಾರೆ. ಇವತ್ತು ಮೊದಲನೆಯದಾಗಿ ವ್ಯವಸಾಯ ಮಾಡುವಂಥದ್ದನ್ನು, ಕುಟುಂಬವನ್ನು ಭದ್ರವಾಗಿ. ಈಗ ನಿಮ್ಮ ಕುಟುಂಬ ತೆಗೆದುಕೊಳ್ಳಿ. ಇದೇ ಫಸ್ಟ್ ಕುಟುಂಬ. ಈ ಕುಟುಂಬದ ಒಳಗೆ, ಈ ತೋಟದ ಒಳಗೆ ಏನೇನೆಲ್ಲ ಇತ್ತೋ ಅದು ನಿಮ್ಮ ಕುಟುಂಬದಲ್ಲೂ ಇರುತ್ತದೆ. ಈಗ ದೇವರದನ್ನು ಮೇಂಟೈನ್ ಮಾಡುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ? ಗಂಡಿನ ಕೈಯಲ್ಲಿ ಕೊಟ್ಟಿದ್ದಾರೆ, ಗಂಡನ ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಇಬ್ಬರನ್ನು ಕೂಡ ಒಳಪಟ್ಟದ್ದು. ಅದೇ ಬಹಳ ಮುಖ್ಯ. ದೇವರು ವ್ಯವಸಾಯ ಮಾಡಿ ಅದನ್ನು ಕಾಯಿ ಎಂಬುದಾಗಿ ಹೇಳಿದಾಗ ಅವಳು ಇರಲಿಲ್ಲ. ಆ ಸ್ಥಳದಲ್ಲಿ ಇನ್ನೂ ನಾರಿ ಉಂಟಾಗಿರಲಿಲ್ಲ. ಈಗ ದೇವರು ಹೇಳುತ್ತಾರೆ, ಇದನ್ನು ವ್ಯವಸಾಯ ಮಾಡಿ ಕಾಯಿ ಎಂಬುದಾಗಿ ದೇವರು ಪ್ರಮಾಣ ಕೊಡುತ್ತಾರೆ. ಇದೇ ಆಜ್ಞೆ, ಇದನ್ನೇ ಅವನು ಮಾಡಬೇಕಾದದ್ದು. ಇವತ್ತು ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಭದ್ರವಾಗಿ. ಅದನ್ನು ಕೊಡುವಾಗ ದೇವರು ಹೇಳುತ್ತಾರೆ, ಕುಟುಂಬ ಬಹಳ ಇಂಪಾರ್ಟೆಂಟ್. ಇದನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ಎಷ್ಟು ಜನ ಈ ಕುಟುಂಬವನ್ನು ಭದ್ರವಾಗಿ ಇಟ್ಟುಕೊಂಡಿದ್ದೇವೆ? ಬಹಳ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇವೆ, ಆದರೆ ಭದ್ರವಾಗಿ ಇಟ್ಟುಕೊಂಡಿದ್ದೇವಾ ಎನ್ನುವುದೇ ಪ್ರಶ್ನೆ. ಅನೇಕರಿಗೆ ಈಗ ನಿಮ್ಮ ಮನೆಯೊಳಗೆ ಒಂದು ಇದೆ. ನಿಮ್ಮ ಮನೆಯಲ್ಲಿ ಬೀರೋದಲ್ಲಿ ಬಂಗಾರ ಇದೆ. ಹೇಗೆ ಇಟ್ಟುಕೊಂಡಿರುತ್ತೀರಾ? ಹೇಗೆ ಇಟ್ಟಿರುತ್ತೀರಾ? ಭದ್ರವಾಗಿ ಇಟ್ಟುಕೊಂಡಿದ್ದೀರಾ? ನೀವು ಹಾಕುವಂತ ಚಪ್ಪಲಿ ಇದೆ, ಬಾಗಿಲಿನ ಹತ್ರ ಇದೆ, ಅದನ್ನು ಹೇಗೆ ಇಟ್ಟುಕೊಂಡಿದ್ದೀರಾ? ಯಾರಾದರೂ ರಾತ್ರಿ ಮಲಗುವಾಗ ಚಪ್ಪಲಿಯನ್ನು ಚೈನ್ ಹಾಕಿ ಗೇಟ್ಗೆ ಕಟ್ಟಿ ಹಾಗೆ ಇಟ್ಟು ಹೋಗಿದ್ದೀರಾ? ಅದನ್ನು ಬೀರೋ ಒಳಗೆ ಹಾಕಿಡುತ್ತೀರಾ? ಆದರೆ ಬಂಗಾರವನ್ನು ಡೈಲಿ ಯೂಸ್ ಮಾಡುತ್ತೀರೋ ಇಲ್ವೋ? ಚಪ್ಪಲಿಯನ್ನು ಡೈಲಿ ಯೂಸ್ ಮಾಡುತ್ತೀರಾ? ಬಂಗಾರ ಡೈಲಿ ಇದೆಯಾ ಇಲ್ಲವೋ ಎಂಬುದಾಗಿ ನೋಡುತ್ತೀರೋ ಇಲ್ವೋ? ಆದರೆ ಚಪ್ಪಲಿಯನ್ನು ಡೈಲಿ ನೋಡುತ್ತೀರಾ? ಇದು ಮಸ್ಟು. ಇದು ಬಹಳ ಉಪಯೋಗವಾಗಿರುವಂಥದ್ದು. ಅದನ್ನು ಯಾವತ್ತೋ ಒಂದು ದಿನ ಹಾಕಿಕೊಳ್ಳುತ್ತೇವೆ, ಯಾವತ್ತೋ ಒಂದು ದಿನ ಉಪಯೋಗ ಆಗುತ್ತದೆ. ನಮ್ಮ ಲೆಕ್ಕಾಚಾರ ಏನಂದ್ರೆ ಬಂಗಾರ ಯಾವತ್ತೋ ಒಂದು ದಿನ ಏನಾಗುತ್ತದೆ, ಯಾಕಂದ್ರೆ ಅದು ವ್ಯಾಲ್ಯೂ. ಇದಕ್ಕೆ ಅಷ್ಟು ವ್ಯಾಲ್ಯೂ ಇಲ್ಲ. ಆದರೆ ಯೂಸ್ ನೋಡುವುದಾದ್ರೆ ಇದಕ್ಕಿಂತ ಅದೇ ಹೆಚ್ಚಾಗಿ ಯೂಸು. ಆದರೆ ನಾವು ಯಾವುದನ್ನು ಭದ್ರವಾಗಿ ಇಟ್ಟುಕೊಂಡಿದ್ದೇವೆ? ಅದೇ ರೀತಿಯಾಗಿ ಎಂದು ಕುಟುಂಬ. ಅನೇಕರಿಗೆ ಕುಟುಂಬ ಇದೆ, ಹಾಗೆ ಇಟ್ಟುಕೊಂಡಿದ್ದಾರಾ, ಭದ್ರವಾಗಿ ಇಟ್ಟುಕೊಂಡಿದ್ದಾರೆ ಎನ್ನುವುದೇ ಪ್ರಶ್ನೆ. ಕರ್ತನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಅನೇಕರಿಗೆ ಹೇಗೋ ಕುಟುಂಬವನ್ನು ನಡೆಸಿದ್ರೆ ಸಾಕು, ಹೋದರೆ ಸಾಕು, ಮುಗಿದರೆ ಸಾಕು. ಅದರ ಒಳಗೆ ಇರುವುದರ ಕುರಿತಾಗಿ ಅವರಿಗೆ ಯಾವುದೇ ವಿಧವಾದ, ಆದರೆ ಕುಟುಂಬ ಇರಬೇಕು. ಅದು ಅನೇಕರಿಗೆ ಸೊಸೈಟಿಗೋಸ್ಕರವಾಗಿ. ಏನ್ ಹೇಳುತ್ತಾರೆ ಬೇರೆಯವರು ನಮ್ಮ ಕುರಿತಾಗಿ ಏನ್ ಮಾತನಾಡುತ್ತಾರೆ? ಈಗ ಸಭೆಯಲ್ಲಿ ನಮ್ಮ ಕುರಿತಾಗಿ ಏನ್ ಮಾತನಾಡುತ್ತಾರೆ? ಕುಟುಂಬ ಹೀಗೆ ಇದೆ ಅಂತ ಹೇಳಿದ್ರೆ, ಆದ್ದರಿಂದ ಮನೆಯೊಳಗೆ ಏನ್ ಮಾಡುತ್ತಾರೆ ಗಂಡ ಹೆಂಡತಿ ಇಬ್ಬರು ಅಂದ್ರೆ ಮನೆಯೊಳಗೆ ದೊಡ್ಡ ಜಗಳವೇ ಆಗುತ್ತದೆ. ಆದರೆ ಚರ್ಚ್ಗೆ ಬರುವಾಗ ಮಾತ್ರ ಅಕ್ವಿಲ ಪ್ರಿಸ್ಕಿಲ ಹಾಗೆ ಬರುತ್ತಾರೆ. ಅವರ ಹಾಗೆ ಪ್ರೀತಿಯಿಂದ ಇರುವಂತವರು ಬೇರೆ ಯಾರು ಇಲ್ಲ ಎನ್ನುವ ಹಾಗೆ. ನಾವು ಎಂತವರಾಗಿ ಇದ್ದೇವೆ? ಕುಟುಂಬ ಇದೆ. ಬೇರೆಯವರು ತಪ್ಪಾಗಿ ನೆನೆಸಬಾರದು, ಬೇರೆಯವರು ನಮ್ಮನ್ನು ಕೀಳಾಗಿ ನೋಡಬಾರದು. ಇನ್ನು ಕೆಲವರಿದ್ದಾರೆ, ಬೇರೆಯವರ ಕುರಿತಾಗಿ ಚಿಂತಿಸುವುದಿಲ್ಲ, ಕರ್ತನನ್ನು ನೆನೆಸಿ ಅವರ ಕುಟುಂಬವನ್ನು ನಡೆಸುತ್ತಾರೆ. ಕರ್ತನು ನನಗೆ ಕುಟುಂಬವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಹೇಳಿದ್ದಾರೆ. ಆಸೆ ಇದೆಯೋ ಇಲ್ಲವೋ, ಆದರೆ ಕುಟುಂಬವನ್ನು ನಡೆಸುತ್ತಾರೆ. ಇವರಿಗೆ ಲೋಕದ ಕುರಿತಾಗಿ ಭಯ ಇಲ್ಲ, ಯಾವುದೇ ಭಯ ಇಲ್ಲ, ಆದರೆ ದೇವರ ಭಯ ಇರುತ್ತದೆ. ಅಯ್ಯೋ, ದೇವರು ಹೇಳಿದ್ದಾರೆ. ಅನೇಕರು ಇವತ್ತು ದೇವರಿಗೆ ಭಯಪಟ್ಟು ಕುಟುಂಬವನ್ನು ನಡೆಸುತ್ತಾ ಇರುವಂತ ಗ್ರೂಪ್ ಇದೆ, ಆದರೆ ಸಂತೋಷವಾಗಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. ಅವರು ನಂಬಿಗಸ್ತರಾಗಿದ್ದಾರಾ ಎಂದು ಗೊತ್ತಿಲ್ಲ. ಆದರೆ ಒಂದು ದೇವರ ಭಯ ಇದೆ. ಅಯ್ಯೋ, ದೇವರಿಗೆ ಇಷ್ಟವಿಲ್ಲ. ಆ ರೀತಿ ಒಂದು ಗ್ರೂಪ್ ಇದೆ. ಇನ್ನೊಂದು ಗ್ರೂಪ್ ಇದೆ, ದೇವರ ಭಯ ಇರುವುದಿಲ್ಲ, ಆದರೆ ಸರ್ಕಮ್ಸ್ಟೆನ್ಸ್, ಸುತ್ತಲಿರುವಂತಹ ಜನರು ಇವರಿಗೆ ಭಯಪಟ್ಟು ಅಯ್ಯೋ ಸಂಬಂಧಿಕರು ಏನೆಂದುಕೊಳ್ಳುತ್ತಾರೆ, ಈ ರೀತಿಯಾಗಿರುತ್ತಾರೆ. ಆದ್ದರಿಂದ ಮೇಂಟೈನ್ ಮಾಡುತ್ತಾ ಇರುತ್ತಾರೆ. ಈಗ ಆದಾಮನಿಗೆ ಸಂಬಂಧಿಕರಿಲ್ಲ, ದೇವರ ಭಯವೂ ಇಲ್ಲ, ಆದರೆ ದೇವರು ಮೇಂಟೈನ್ ಮಾಡುವುದಕ್ಕೆ ಹೇಳಿದ್ದಾರೆ. ಅದನ್ನು ಭದ್ರವಾಗಿ ನೋಡಿಕೊ ಎಂಬುದಾಗಿ ಹೇಳಿದ್ದಾರೆ. ಇವತ್ತು ನಾವು ಎಷ್ಟು ಜನ ಅದನ್ನು ಭದ್ರವಾಗಿ ಇಟ್ಟುಕೊಂಡಿದ್ದೇವೆ, ಸರಿಯಾಗಿ ನೋಡಿಕೊಳ್ಳುತ್ತಾ ಇದ್ದೇವೆ? ಅನೇಕರು ಕಳೆದ ಜನರೇಷನ್, ಅದಕ್ಕೂ ಮುಂಚೆ ಇದ್ದಂಥ ಜನರೇಷನ್, ಅವರು ಕುಟುಂಬವನ್ನು ಭದ್ರವಾಗಿ ನೋಡಿಕೊಳ್ಳುತ್ತಾ ಇದ್ದಷ್ಟರ ಮಟ್ಟಿಗೆ ಈ ಜನರೇಷನ್ ಬಹಳ ಮೋಸಕರವಾಗಿ ಇದೆ. ಆದರೆ ನೋಡುವಾಗ ಇವರೇ ಬಹಳ ಕೇರ್ ತೆಗೆದುಕೊಳ್ಳುವ ಹಾಗೆ ಇದೆ. ಕಳೆದ ಜನರೇಷನ್ ಅಲ್ಲಿ ಇದ್ದಂಥವರು ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಮುಖ್ಯತ್ವ ಕೊಡದೇ ಇರುವಂತವರಾಗಿ ಇದ್ದರು. ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸದೇ ಇದ್ದಂತಹ ಜನರೇಷನ್ ಇತ್ತು ಒಂದು 50-70 ವರ್ಷದ ಹಿಂದೆ. ಆದರೆ ಕುಟುಂಬವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು, ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕೆನ್ನುವಂಥವರಾಗಿ ಇದ್ದರು. ಈಗ ಇದ್ದವರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕೆನ್ನುವಂಥ ತೀರ್ಮಾನದಲ್ಲಿದ್ದಾರೆ. ಆದರೆ ಮಕ್ಕಳು ಸರಿಯಾಗಿ ಇದ್ದಾರಾ? ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ಏನು ಆತಂಕ ಅಂದರೆ,
ನಾನು ನನ್ನ ಹೆತ್ತವರಿಗೆ ವಿಧೇಯನಾದ ಹಾಗೆ ನನ್ನ ಮಕ್ಕಳು ನನಗೆ ವಿಧೇಯರಾಗುತ್ತಾ ಇಲ್ಲ. ಆ ರೀತಿ ಇದೆಯಾ ಇಲ್ವಾ? ಆಟೋಮೆಟಿಕ್ ಆಗಿದೆ ಅಲ್ವಾ? ನಾವೆಲ್ಲ ಹೇಳುತ್ತೇವೆ ಅಲ್ವಾ, ನಮ್ಮ ತಂದೆ ಒಂದು ಮಾತು ಹೇಳಿದ್ರೆ ನಾನು ಹಾಗೆ ನಿಲ್ಲುತ್ತಾ ಇದ್ದೆ, ಆದರೆ ಈಗ ಇವನು ಹೋಗುತ್ತಾ ಇದ್ದಾನೆ. ಅಪ್ಪ ನಿಂತು ನೋಡುತ್ತಲೇ ಇದ್ದಾರೆ. ಏನೋ ಹೋಗುತ್ತಾ ಇದೆಯಾ, ಹೇಳಿ ಹೇಳಿ ಕೇಳಿಸ್ತಾ ಇದೆ ಅನ್ನುತ್ತಾನೆ. ನೀವು ಅವನನ್ನು ಕೇಳುವುದಕ್ಕೆ ಆಗ್ತಿಲ್ಲ ಅಲ್ವಾ? ಆದರೆ ನೀವು ನೋಡಿರಿ, ಅವನು ಎಲ್ಲದರಲ್ಲೂ 90% ತೆಗೆದಿರುತ್ತಾನೆ. ತೆಗೆದು ನೋಡಿರಿ, ಅವನು ಡಾಕ್ಟರ್ ಆಗುವುದಕ್ಕೆ ನೀಟ್ಗಾಗಿ ಓದುತ್ತಿರುತ್ತಾನೆ. ಇವನ ಕುರಿತು ಸ್ಕೂಲಲ್ಲಿ ಹೋಗಿ ಕೇಳಿ ನೋಡಿ, ಅಯ್ಯೋ ಎಜುಕೇಷನಲ್ಲಿ ಅವನ ಹಾಗೆ ಯಾರು ಇಲ್ಲ ರೀ ಎನ್ನುತ್ತಾರೆ. ಚೆನ್ನಾಗಿ ಓದುತ್ತಾನೆ ಎನ್ನುತ್ತಾರೆ, ಆದರೆ ಮನೆಯಲ್ಲಿ ಅವನಿಗೆ ಡಿಸಿಪ್ಲಿನ್ ಇರುವುದಿಲ್ಲ. ಮುಂಚೆ ಇದ್ದಂಥವ್ರು ಹೇಳಿಕೊಡುತ್ತಾ ಇದ್ದರು, ವಿದ್ಯಾಭ್ಯಾಸ ಎರಡನೆಯದು, ಶಿಸ್ತು ಮೊದಲನೆಯದೆಂದು. ಇವತ್ತು ಹಾಗಲ್ಲ, ಡಿಸಿಪ್ಲಿನ್ ಎನ್ನುವುದೇ ಕೇಳಬಾರ್ದು. ಕೇಳಿದ್ರೆ ಇವತ್ತು ಜನರೇಷನ್ ಗ್ಯಾಪ್. ಆದರೆ ಕುಟುಂಬವನ್ನು ಸರಿಯಾಗಿ ನಡೆಸಬೇಕಾಗಿರೋ ಜವಾಬ್ದಾರಿ ನನಗೆ ತಾನೇ, ತಂದೆ ತಾಯಿದ್ದು ತಾನೇ. ಅವರು ಹೇಗಿದ್ದಾರೆ, ಮಕ್ಕಳು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬೇಕು ತಾನೇ. ಇವತ್ತು 80% ಎತ್ತವರು ಫೇಲ್ಯೂರ್ಸ್ ಅನ್ನು ಸಕ್ಸಸ್ ಆಗಿ ಹೇಳುತ್ತಿದ್ದಾರೆ. ಫೇಲ್ಯೂರ್ ಅನ್ನು ಸಕ್ಸಸ್ ಆಗಿ, ಏನು ಫೇಲ್ಯೂರ್ ಅನ್ನು ಸಕ್ಸಸ್ ಆಗಿ? ಅವರು ಹೇಳುವಾಗಲೇ ಹೇಳುತ್ತಾರೆ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುವುದೇ ಇಲ್ಲ, ಎಲ್ರಿ ನನ್ನ ಮಾತನ್ನು ಕೇಳುತ್ತಾರೆ. ಫೇಲ್ಯೂರ್. ಚಿಕ್ಕ ಮಗುವಿನ ಕುರಿತು ಹೇಳುತ್ತಾರೆ, ಅದು ಇಷ್ಟ ಬಂದಂತೆ ರೀ ಮಾಡುತ್ತದೆ. ಫೋನ್ ಕೊಟ್ರೇನೆ ಅದು ತಿನ್ನುತ್ತದೆ, ಇಲ್ಲ ಅಂದ್ರೆ ತಿನ್ನುವುದಿಲ್ಲ. ಏನ್ ಮಾಡುತ್ತೀರಾ, ಬೇರೆ ಮಾರ್ಗವಿಲ್ಲ, ಫೋನ್ ಕೊಡುತ್ತೇವೆ. ಫೇಲ್ಯೂರ್. ನಮ್ಮ ತಂದೆ ತಾಯಿ ಚೆನ್ನಾಗಿ ಒಡೆದು ಅಳುತ್ತಿರುವಾಗಲೇ ಬಾಯಿಗೆ ತಿನ್ನಿಸ್ತಿದ್ರು, ಅಳುತ್ತಿದ್ದರೂ ಊಟ ಮಾಡಿಸ್ತಿದ್ರು. ಈಗ ನಾವು ಅಳುತ್ತಾ ಊಟ ಮಾಡಿಸ್ತಾ ಇದ್ದೇವೆ. ನಿಜ, ಇವತ್ತು ಅದೇ ನಡೆಯುತ್ತಾ ಇದೆ. ಫೇಲ್ಯೂರ್. ಅಪ್ಪ ಅಮ್ಮ ಫೇಲ್ಯೂರ್ ಆಗುತ್ತಿದ್ದಾರೆ. ನಾವು ಹೇಳುವಂಥ ಮಾತುಗಳಿಗೆ 10% ಆದರೂ ಮಕ್ಕಳು ವಿಧೇಯರಾದರೆ ಅದೇ ದೊಡ್ಡ ವಿಷಯವಾಗಿದೆ ಇವತ್ತು. ಇದರಲ್ಲಿ ಸೇವಕರ ಮಕ್ಕಳು ವಿನಾಯಿತಿ ಇಲ್ಲ, ವಿಶ್ವಾಸಿ ಮಕ್ಕಳು ವಿನಾಯಿತಿ ಇಲ್ಲ. ಕೆಲವು ಸಮಯದಲ್ಲಿ ಆಶ್ಚರ್ಯ ಏನೆಂದರೆ, ಅನ್ಯ ಜನರ ಮಕ್ಕಳು ತಮ್ಮ ಹೆತ್ತವರಿಗೆ ವಿಧೇಯರಾಗುವಷ್ಟು ಕೂಡ ಆತ್ಮಿಕ ಮಕ್ಕಳು ವಿಧೇಯರಾಗುವುದಿಲ್ಲ. ಅದೇ ಆಶ್ಚರ್ಯ. ಇವತ್ತು ಕುಟುಂಬವನ್ನು ಸರಿ ಮಾಡುವುದಕ್ಕೆ ಆಗುತ್ತಿಲ್ಲ, ಅದೇ ಸತ್ಯ. ಕ್ರಮಪಡಿಸುವುದಕ್ಕೆ ಆಗುತ್ತಿಲ್ಲ, ತಪ್ಪು ಎಂದು ಗೊತ್ತಾಗುತ್ತಿದೆ. ಎಷ್ಟು ಜನರಿಂದ ಗಟ್ಟಿಯಾಗಿ ಹೇಳುವುದಕ್ಕೆ ಸಾಧ್ಯ? ಮಕ್ಕಳು ತಪ್ಪು ಮಾಡುತ್ತಾರೆ, ಅಷ್ಟೇ ಯಾಕೆ ಗಂಡ ತಪ್ಪು ಮಾಡುತ್ತಾರೆ, ಹೆಂಡತಿ ತಪ್ಪು ಮಾಡುತ್ತಾರೆ. ಎಷ್ಟು ಜನರಿಂದ ಗಟ್ಟಿಯಾಗಿ ಅದನ್ನು ಹೇಳುವುದಕ್ಕೆ ಸಾಧ್ಯವಾಗುತ್ತಾ ಇದೆ ಎಂದು? ನಮ್ಮ ಹೆತ್ತವರಿಂದ ಹೇಳಲಿಕ್ಕೆ ಆದದನ್ನು ಇವತ್ತು ನಮ್ಮಿಂದ ಹೇಳುವುದಕ್ಕೆ ಆಗುತ್ತಿಲ್ಲ. ನಾನು ಯಾವಾಗಲೂ ಹೇಳುತ್ತೇನೆ, ಯಾವ ಕಾಲದವರು ಬೇಕಾದರೂ ಆಗಿರಲಿ, 2 ವಿಷಯ ಬದಲಾಗುವುದಿಲ್ಲ. ಒಂದು, ಸೈತಾನ ಬದಲಾಗುವುದಿಲ್ಲ, ಅವನು ಬೀಳಿಸಬೇಕೆಂದು ಎಲ್ಲಾ ಕಾಲದಲ್ಲೂ ಕೂಡ ಮಾಡುತ್ತಲೇ ಬರುತ್ತಿದ್ದಾನೆ. ಇನ್ನೊಂದು, ದೇವರು ಮಾರ್ಪಡದೇ ಇರುವ ಆತನು, ಅವರು ನಮ್ಮನ್ನು ಬಿಡಿಸಬೇಕೆಂದು ಎಲ್ಲಾ ಕಾಲದಲ್ಲೂ ಕೂಡ ಮಾಡುತ್ತಲೇ ಇರುತ್ತಾರೆ. ಈ 2 ಮಾರ್ಪಡದೇ ಇರುವಂಥದ್ದು. ಯಾವ ಕಾಲದಲ್ಲಿ ಯಾವ ಜನರೇಷನ್ ಬೇಕಾದರೂ ಬರಲಿ. ಆದಾಮನು ತೋಟದಲ್ಲಿ ಇರುವಾಗ ದೇವರು ಅವನಿಗೆ ಎಲ್ಲ ಬೇಡ ಎಂದು ದೇವರು ಹೇಳಿಲ್ಲ, ಒಂದನ್ನು ಮಾತ್ರ ಬೇಡ ಅಂತ ಹೇಳಿದ್ರು. ನಮ್ಮ ಸಮಸ್ಯೆ ಏನಂದ್ರೆ, ಎಲ್ಲ ಓಕೆ ಅಂತ ಹೇಳಿದ್ರಲ್ಲ, ಅದರ ಮೇಲೆ ನಮ್ಮ ಕಣ್ಣು ಹೋಗುವುದಿಲ್ಲ. ಒಂದನ್ನು ಬೇಡ ಅಂತ ಹೇಳಿದ್ರು ನೋಡಿ, ಅದರ ಮೇಲೆ ಕಣ್ಣು ಹೋಗುತ್ತದೆ. ಕುಟುಂಬವನ್ನು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಆಗಲಿಲ್ಲ. ಕೆಲವು ಸ್ಥಳದಲ್ಲಿ ಯಾವುದೇ ಒಂದು ವಿಷಯವನ್ನು ಹೇಳಿದರೂ ಕೂಡ ಕೂಡಲೇ ರಿಜೆಕ್ಷನ್. ಹಾಗಾದರೆ ಸರಿ ಮಾಡುವಂತ ಸಭೆಯೂ ಕೂಡ ಇವತ್ತು ರಿಜೆಕ್ಟ್ ಆಗುತ್ತಾ ಇದೆ. ಸರಿ ಮಾಡುವಂತ ಎತ್ತವರು ಕೂಡ ರಿಜೆಕ್ಟ್ ಆಗುತ್ತಾ ಇದ್ದಾರೆ. ಏನನ್ನು ಕೂಡ ಹೇಳುವುದಕ್ಕೆ ಆಗುತ್ತಾ ಇಲ್ಲ ಇವತ್ತು, ಅದೇ ಪರಿಸ್ಥಿತಿ. ಮತ್ತೆ ವಿಶ್ವಾಸಿಗಳಿಗೆ ಹೇಳುತ್ತೇನೆ, ನಿಮಗೆ ಸತ್ಯವೇದವು ಸರಿ ಎಂಬುದಾಗಿ ಹೇಳಲ್ಪಟ್ಟದ್ದನ್ನು ಸಭೆಯಲ್ಲಾಗಲಿ ಮನೆಯಲ್ಲಾಗಲಿ ಸರಿ ಎಂಬುದಾಗಿ ಹೇಳಿ. ಒಬ್ಬರು ಬಂದು ನನ್ನನ್ನು ಕೇಳಿದ್ರು, ಅವರ ಕುಟುಂಬದಲ್ಲಿ ಗಂಡನ ಮನೆಯಲ್ಲಿ ಆ ಹೆಣ್ಣು ಮಗಳಿಗೆ ಡಿವೋರ್ಸ್ ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡಿದ್ರು. ಈ ಹುಡುಗಿ ಹೇಳಿದ್ಲು, ನಾನು ಮಾಡುವುದೇ ಇಲ್ಲ ಎಂಬುದಾಗಿ. ಕಡೆಯದಾಗಿ ದೊಡ್ಡ ಸಮಸ್ಯೆ ಆಗಿ ಕಡೆಯದಾಗಿ ಏನು ಹೇಳಿದ್ರು, ನಾವು ಏನನ್ನು ಕೇಳುವುದಿಲ್ಲ, ಬರೀ ಸಹಿ ಮಾತ್ರ ಹಾಕಿ ಅಂತ ಹೇಳಿದ್ರು. ಈಗ ಈ ಸಮಸ್ಯೆ ನನ್ನ ಹತ್ರ ಬಂತು. ಪಾಸ್ಟರ್, ಈಗ ಏನು ಮಾಡಬೇಕು ಹೇಳಿ? ನಾನು ಹೇಳಿದೆ, ಅವನಿಗೆ ಡಿವೋರ್ಸ್ ತೆಗೆದುಕೊಳ್ಳುವುದಕ್ಕೆ ಹೇಳಿ, ಅಪ್ಲೈ ಮಾಡುವುದಕ್ಕೆ ಹೇಳಿ, ಏನು ಬೇಕಾದರೂ ಮಾಡುವುದಕ್ಕೆ ಹೇಳಿ, ಆದರೆ ನನ್ನಿಂದ ಆಗಲ್ಲ ಅಂತ ಹೇಳಿ. ನೀವೇನಂತ ಹೇಳಿ? ಆಗಲ್ಲ, ನಾನು ಮಾತ್ರ ಮಾಡುವುದಿಲ್ಲ ಎಂಬುದಾಗಿ ಹೇಳಿ. ನಾನು ಸೈನ್ ಮಾಡುವುದಿಲ್ಲ, ನಾನು ಕೋರ್ಟ್ಗೆ ಬರುವುದೇ ಇಲ್ಲ. ಅವನು ಅಪ್ಲೈ ಮಾಡಲಿ, ಏನ್ ಬೇಕಾದರೂ ಮಾಡಲಿ. ಯಾಕೆ? ಅವನಿಗೆ ನಾನು ಒಳ್ಳೆಯವಳಾಗಿರುವುದಕ್ಕೆ ಆಗಲ್ಲ, ಎಲ್ಲರಿಗೂ ಒಳ್ಳೆಯವಳಾಗಿರುವುದಕ್ಕೆ ಆಗಲ್ಲ. ಆದರೆ ಈ ವಿಷಯದಲ್ಲಿ ಕರ್ತನಿಗೆ ಒಳ್ಳೆಯವಳಾಗಿರುತ್ತೇನೆ. ನಾನು ಅಪ್ಲೈ ಮಾಡಿಲ್ಲ ದೇವರೇ, ನನಗೆ ಇದರ ಕುರಿತು ಇಷ್ಟವಿಲ್ಲ. ಮುರಿದುಕೊಂಡು ಹೋಗುವಂತವನು ಹೋಗ್ಲಿ, 1 ಕೊರಿಂಥ 7. ಹೋಗುವವನು ಹೋಗ್ಲಿ, ಅದರ ಕುರಿತು ಚಿಂತೆ ಇಲ್ಲ. ಆದರೆ ನಾನು ಯಾವಾಗಲೂ ದೇವರ ಮುಂಭಾಗದಲ್ಲಿ ನಂಬಿಗಸ್ತನಾಗಿರಬೇಕು. ಎಲ್ಲರ ಮುಂದೆ ಒಳ್ಳೆಯವರಾಗಿರುವುದಕ್ಕೆ ಆಗುತ್ತದೋ ಇಲ್ವೋ? ಅದನ್ನೇ ಹೇಳುತ್ತೇನೆ ಎತ್ತವರಿಗೂ, ನೀವು ಹೇಳಬೇಕಾದದ್ದನ್ನು ಹೇಳ್ರಿ. ಕೇಳುವುದು ಕೇಳದೇ ಇರುವಂಥದ್ದು ಅವರ ಇಷ್ಟ. ನಾವು ಒಂದು ಲೆವೆಲ್ ತನಕ ಮಾತ್ರವೇ. ಮುಂಚೆ ಎಲ್ಲ ತೋಳಷ್ಟು ಮಕ್ಕಳು ಬೆಳೆದ್ರೇನೆ ಪ್ರಬುದ್ಧ ಅನ್ನುತ್ತಾರೆ ಮಕ್ಕಳನ್ನು. ಈಗ ಅವರು ನಡೆಯುವಾಗಲೇ ಬೇರೆ ರೀತಿ ಇದ್ದಾರೆ. ಕೆಲವು ಸಮಯದಲ್ಲಿ ನಾವು ದೇವರ ಬಳಿ ಒಪ್ಪಿಸಬೇಕು. ನಾವು ಅವರೊಂದಿಗೆ ವಾದ ಮಾಡಿದ್ರೆ ಆಗುವುದಿಲ್ಲ, ಅವರೊಂದಿಗೆ ಹೋರಾಡಿದ್ರೆ ಆಗುವುದಿಲ್ಲ. ನಾನು ಕೇವಲ ಹೆತ್ತವರಿಗೂ ಮಕ್ಕಳಿಗೂ ಮಾತ್ರ ಹೇಳುತ್ತಿಲ್ಲ. ಅನೇಕ ಸಮಯದಲ್ಲಿ ಕುಟುಂಬದಲ್ಲಿ ಈ ರೀತಿಯಾದ ಕಾರ್ಯಗಳು ಅಧಿಕವಾಗುತ್ತದೆ. ಏನೇ ಹೇಳಿದರೂ ಕೇಳದೇ ಇರುವಂತ ಒಂದು ಗ್ರೂಪ್. ಕೆಲವು ಸಮಯದಲ್ಲಿ ನಮಗೇನು ಅನಿಸುತ್ತದೆ ಗೊತ್ತಾ? ನಾವು ಕರೆಕ್ಟ್ ಆಗಿ ಮಾತಾಡುತ್ತಿದ್ದೇವಾ?
ನಾವು ಮಾತಾಡುವುದನ್ನು ಹಾಗೆ ಆಪೋಸಿಟ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಸಮಯದಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಸಮಯದಲ್ಲಿ ನಾವು ಹೇಳುವುದನ್ನು ಹಾಗೆ ಬುದ್ಧಿವಂತರಾಗಿ ಅರ್ಥ ಮಾಡಿಕೊಂಡು ನನಗೆ ಅರ್ಥವಾಗುತ್ತದೆ ಅನ್ನುತ್ತಾರೆ. ಆಗ ಅಯ್ಯೋ ಪರವಾಗಿಲ್ವಲ್ಲ. ಇದೇ ರೀತಿ ನಾವು ಇನ್ನೊಂದನ್ನು ಹೇಳುವಾಗ ಅದಕ್ಕೆ ಆಪೋಸಿಟ್ ಆಗಿ ಓ ನನಗೆ ಈ ರೀತಿಯಾಗಿ ಹೇಳುವುದಕ್ಕೆ ನೀವು ಬರುತ್ತಿದ್ದೀರಾ ಅನ್ನುತ್ತಾರೆ. ನಮಗೆ ಇದಕ್ಕೇನಾದ್ರೂ ಬುದ್ಧಿ ಇದೆಯಾ? ಜ್ಞಾನ ಇದೆಯಾ? ಕೆಲವು ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತದೆ, ಕೆಲವು ಸಮಯದಲ್ಲಿ ಯಾಕೆ ಮಾಡಿಕೊಳ್ಳುವುದಿಲ್ಲ. ನಮ್ಮಿಂದ ಕಂಡುಹಿಡಿಯುವುದಕ್ಕೆ ಆಗಲ್ಲ. ಸುಮ್ಮನೆ ನಾವು ದೇವರ ಹತ್ರ ಒಪ್ಪಿಸಬೇಕು. ಯಾಕೆ ಈ ಕುಟುಂಬವನ್ನು ನಡೆಸುವಂತ ಜ್ಞಾನ? ಸೊಲೊಮೋನನು ಕೇಳುತ್ತಾನಲ್ವಾ, ದೇವರೇ ಈ ಜನರನ್ನು ನಡೆಸುವಂತ ಜ್ಞಾನವನ್ನು ನನಗೆ ಕೊಡಿ. ಯಾಕೆ ಇದರಿಂದ ನಾನು ನಡೆಸುವುದಕ್ಕೆ ಆಗಲ್ಲ? ಮೋಶೆಯಿಂದಲೇ ನಡೆಸಲಿಕ್ಕಾಗ್ಲಿಲ್ವಲ್ಲ? ಅಷ್ಟು ಸಾತ್ವಿಕನಾದ ಮೋಶೆಯಿಂದಲೇ ಏನ್ ಮಾಡ್ಲಿಕ್ಕಾಗ್ಲಿಲ್ಲ? ನಡೆಸುವುದಕ್ಕೆ ಆಗ್ಲಿಲ್ಲ. ಕಡೆಯದಾಗಿ ಅವನೇ ಕಾನಾನ್ಗೆ ಹೋಗಲಿಕ್ಕೆ ಆಗದಂತೆ ತಡೆಯಿತು. ನಾವು ಪರಲೋಕಕ್ಕೆ ಹೋಗಲಾರದಂತೆ ನಮ್ಮನ್ನು ತಡೆಯುವಂತಹ ಕಾರ್ಯಗಳು ಬೇರೆ ಎಲ್ಲೂ ನಡೆಯುವುದಿಲ್ಲ, ಮನೆಯಲ್ಲೇ ನಡೆಯುತ್ತದೆ. ಅದು ಕುಟುಂಬದಲ್ಲಿ ನಡೆಯುತ್ತದೆ, ಮಕ್ಕಳ ಮೂಲಕ ನಡೆಯುತ್ತದೆ. ಮೋಶೆ ಹೇಳುತ್ತಾರೆ ಇಸ್ರಾಯೇಲರಿಗೆ, ನಾನು ಕಾನಾನ್ಗೆ ಹೋಗದಂತೆ ನೀವೇ ನನ್ನನ್ನು ತಡೆದಿದ್ದೀರಾ. ನನ್ನನ್ನು ನೀವು ಹೋಗುವುದಕ್ಕೆ ಬಿಡಲಿಲ್ಲ, ಆದರೆ ಅವ್ರು ಹೋದ್ರು. ತಡೆದವನ್ ಏನ್ ಮಾಡಿದ್ರು? ಅವ್ರು ಹೋದ್ರು. ಅವರ ಮಕ್ಕಳೆಲ್ಲ ಹೋದ್ರು, ಆದ್ರೆ ಇವನು ಹೋಗ್ಲಿಲ್ಲ. ಎಷ್ಟು ಘೋರವಾಗಿದೆ ನೋಡಿರಿ. ಅನೇಕ ಸಮಯದಲ್ಲಿ ಇದೇ ಕುಟುಂಬದಲ್ಲಿ ನಡೆಯುತ್ತದೆ. ನಾವು ಎಷ್ಟರ ಮಟ್ಟಿಗೆ ನಾವು ತಾಳ್ಮೆಯಿಂದ ಹೇಗಾದರೂ ಇದನ್ನು ದಾಟಿ ಹಾಗೆ ಪರಲೋಕಕ್ಕೆ ಹೋಗಬಹುದು ಎಂಬುದಾಗಿ ಯೋಚನೆ ಮಾಡುವಾಗ ಸ್ವಲ್ಪ ಸ್ವಲ್ಪವಾಗಿ ಮೊದಲು ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು, ಆನಂತರ ಕುಟುಂಬವನ್ನು ಸರಿಪಡಿಸಬೇಕು. ನಾವು ಹೇಗಾದರೂ ಸರಿಪಡಿಸಿಕೊಂಡು ಬದಲಾಗಬೇಕೆಂದು ದೇವರಾತ್ಮನ ಬಳಿ ಬರುತ್ತೇವೆ. ಸುತ್ತಲಿರುವಂತಹ ಜನರು ಏನ್ ಮಾಡೋದಿಲ್ಲ, ಮಾರ್ಪಡುವುದಕ್ಕೆ ಬಿಡುವುದಿಲ್ಲ. ಚೆನ್ನಾಗಿ ಗಮನಿಸಿರಿ, ಕುಟುಂಬ ಎನ್ನುವಂಥದ್ದು ದೇವರು ಕೊಟ್ಟಂತ ಬಹಳ ಮುಖ್ಯವಾದಂತ ವಿಷಯ. ಏದೇನ್ ತೋಟವು ಎಷ್ಟು ಮುಖ್ಯವೋ ಅದೇ ರೀತಿ ನಿಮ್ಮ ಕುಟುಂಬ ಎನ್ನುವಂತ ತೋಟವು ಅಷ್ಟೇ ಮುಖ್ಯ. ಇದನ್ನು ಸರಿಪಡಿಸಬೇಕಾಗಿರುವಂಥದ್ದು ನಿಮ್ಮ ಮುಖ್ಯವಾದ ಜವಾಬ್ದಾರಿ. ನೀವು ಮಾಡಿರಿ. ಕಲ್ಟಿವೇಟ್ ಇಟ್. ಕಲ್ಟಿವೇಟ್ ಅಂದ್ರೆ ಏನಂದ್ರೆ ಅದನ್ನು ಅಗತ್ಯ ಮಾಡಿ ಬೇಡದೇ ಇರುವಂತದ್ದನ್ನು ತೆಗೆದು ಹಾಕುವಂಥದ್ದು. ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರ್ಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು. ಇದರಲ್ಲಿ ನೆಡಬೇಕಾದದ್ದು, ಕಳೆಯನ್ನು ತೆಗೆಯಬೇಕಾದದ್ದು ನಮ್ಮ ಕೆಲಸ. ಯು ಮಸ್ಟ್. ನೀವು ಹೇಳ್ರಿ, ನಿಮ್ಮ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಗಂಡ ತಪ್ಪು ಮಾಡುತ್ತಾ ಇದ್ದಾರಾ? ಪ್ರಾರ್ಥನೆಯೊಂದಿಗೆ ಹೇಳ್ರಿ. ಹೆಂಡತಿ ತಪ್ಪು ಮಾಡುತ್ತಾ ಇದ್ದಾರಾ? ಪ್ರಾರ್ಥನೆಯೊಂದಿಗೆ ಹೇಳ್ರಿ. ಹೇಳಬೇಕಾದದನ್ನು ಹೇಳ್ರಿ. ಯಾಕಂದ್ರೆ ಕರ್ತನು ನಮಗೆ ಆ ಕೆಲಸವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ತೋಟವನ್ನು ಭದ್ರವಾಗಿ ಹೋಗಿ ಒಪ್ಪಿಸಬೇಕಾದದ್ದು ನಮ್ಮ ಜವಾಬ್ದಾರಿ. ಎರಡನೆಯದಾಗಿ ಅದೇ ವಾಕ್ಯವನ್ನು ಮತ್ತೆ ಓದಿರಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಮತ್ತೆ ಓದಿರಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ತೋಟವನ್ನು ಕಾಯುವುದು ಅಂದರೆ ಏನು? ಹಾಗಂದರೆ ತೋಟದಲ್ಲಿರುವಂಥ ಎಲ್ಲವನ್ನು ಕೂಡ ಕಾಯುವಂಥದ್ದು. ಅದೇ ತೋಟವನ್ನು ಕಾಯುವಂಥದ್ದು. ಹಾಗೆ ತಾನೇ ಇದೆ ಅಲ್ಲಿ. ತೋಟದಲ್ಲಿರುವಂಥ ಎಲ್ಲವನ್ನು ಕೂಡ ಕಾಯುವಂಥದ್ದೇ ತೋಟವನ್ನು ಕಾಯುವಂಥದ್ದು. ತೋಟವನ್ನು ಕಾಯುವವನು ಅಂದರೆ ನೀವು ತೋಟಗಾರರೆಲ್ಲರನ್ನು ಕೂಡ ನೋಡಿರಿ. ಬಾಗಿಲಿನ ಹತ್ರ ಒಂದು ಕಡೆ ಕೂತಿರುತ್ತಾರೆ, ಒಂದು ಮೇನ್ ಸ್ಥಳದಲ್ಲಿ ಕೂತಿರುತ್ತಾರೆ, ಎಲ್ಲವನ್ನು ಕೂಡ ನೋಡುವಂತಹ ಸ್ಥಳದಲ್ಲಿ ಕೂತಿರುತ್ತಾರೆ. ಯಾವುದು ಒಳಗೆ ಬರಬಾರದು, ಭದ್ರವಾಗಿ ನೋಡಿಕೊಳ್ಳಬೇಕು. ಅದೇ ತೋಟಗಾರನ ಕೆಲಸ. ಈಗ ಈ ತೋಟವನ್ನು ಕಾಯುವಂಥದ್ರಲ್ಲಿಯೇ ಆದಾಮನು ಮಿಸ್ ಮಾಡುತ್ತಾರೆ. ಹೇಗೆ ಮಿಸ್ ಮಾಡಿದ್ರು ಅಂತ ಕೇಳುವುದಾದರೆ, ಈಗ ತೋಟದ ಒಳಗೆ ಫಸ್ಟ್ ಏನ್ ಬಂತು? ಹಾವು ಬಂತು ಫಸ್ಟ್ ಒಳಗೆ. ಹಾವು ಹೊರಗಿನಿಂದ ಬಂತ ಅಥವಾ ಒಳಗಿನಿಂದ ಬಂತ ಅಂತ ಕೇಳಿದ್ರೆ ತೋಟದ ಹೊರಗಿನಿಂದಲೇ ಬಂದದ್ದು. ಈಗ ನಾವೆಲ್ಲರೂ ಕೂಡ ಆಗಾಗ ಏನ್ ಹೇಳುತ್ತೇವೆ ಅಂದ್ರೆ, ಆದಾಮನು ಏನ್ ತಪ್ಪು ಮಾಡಿದ್ರು ಅಂದ್ರೆ ಹಣ್ಣನ್ನು ತಿಂದ್ರು ಅಂತ ಹೇಳುತ್ತೇವೆ ಅಲ್ವಾ? ಹಣ್ಣನ್ನು ತಿಂದದ್ದು ಎರಡನೇ ತಪ್ಪು. ಹಣ್ಣನ್ನು ತಿಂದದ್ದು ಎರಡನೆಯ ತಪ್ಪು. ಮೊದಲನೆಯ ತಪ್ಪು ಬೇರೆ. ಏನೆಂದು ಕೇಳುವುದಾದರೆ ತೋಟದೊಳಗೆ ಹಾವನ್ನು ಬಿಟ್ಟದ್ದು. ಹಾವು ಎಲ್ಲಿಂದ ಬಂತು ಎಂಬುದಾಗಿ ಓದಿರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಇಂಗ್ಲಿಷಲ್ಲಿ ವೈಲ್ಡ್ ಅನಿಮಲ್ಸ್ ಎಂಬುದಾಗಿ ಇದೆ. ಅಂದರೆ ಸಕಲ ಕಾಡು ಮೃಗಗಳಿಗಿಂತಲೂ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅಂದರೆ ಸರ್ಪವು ಏನಾಗಿರುತ್ತದೆ? ಕಾಡು ಮೃಗ. ಈಗ ತೋಟದ ಹೊರಗೆ ಇರುವಂಥದ್ದೇ ಕಾಡು. ಕಾಡು ಯಾವಾಗಲೂ ಎಲ್ಲಿರುತ್ತದೆ? ಊರಿಂದ ಆಚೆ. ತೋಟದ ಹೊರಗೆ ಇರುವಂಥದ್ದಕ್ಕೆ ಹೆಸರೇ ಕಾಡು. ಆದಾಮನಿಗೆ ದೇವರು ಕೊಟ್ಟ ಕೆಲಸಗಳಲ್ಲಿ ಒಂದು ತೋಟವನ್ನು ಕಾಯುವಂಥದ್ದು. ಈಗ ತೋಟವನ್ನು ಕಾಯುವುದರಲ್ಲಿ ಇವರು ಮಾಡಿದಂಥ ಒಂದು ಮಿಸ್ಟೇಕ್ ಏನೆಂದರೆ, ಹೊರಗಿನಿಂದ ಬಂದಂತಹ ಸರ್ಪವನ್ನು ಒಳಗೆ ಬಿಟ್ಟದ್ದು. ಹೊರಗಿಂದ ಬಂದಂತಹ ಸರ್ಪವನ್ನು ಒಳಗೆ ಬಿಟ್ಟರು. ಈಗ ಒಳಗೆ ಬಂದಂತಹ ಸರ್ಪವು ಮಾತನಾಡಿತು, ಅವಳನ್ನು ವಂಚಿಸಿತು, ಆನಂತರವಾಗಿ ಹಣ್ಣನ್ನು ತಿನ್ನುವುದಕ್ಕೆ ಹೇಳಿತು. ಇದೆಲ್ಲವೂ ಕೂಡ ಸೆಕೆಂಡ್ರಿ. ಪ್ರೈಮರಿ ಏನಂತ ಕೇಳುವುದಾದರೆ ಹೊರಗಿದ್ದಂಥ ಸರ್ಪವನ್ನು ಒಳಗೆ ಬಿಟ್ಟದ್ದು. ತೋಟವನ್ನು ಕಾಯುವುದರಲ್ಲಿ ಅವರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತ ಕೇಳುವುದಾದರೆ, ಹೊರಗಿಂದ ಯಾವುದು ಕೂಡ ಒಳಗೆ ಬರದಂತೆ ಕಾಯುವಂತಹ ಕೆಲಸವೇನು? ತೋಟವನ್ನು ಕಾಯುವಂತಹ ಕೆಲಸ. ಆದರೆ ನಡೆದದ್ದೇನೆಂದರೆ ಇವರು ಹೊರಗಿಂದ ಒಳಗೆ ಬರುವುದಕ್ಕೆ ಒಂದಕ್ಕೆ ಅವಕಾಶ ಕೊಟ್ಟರು.
ಅನೇಕರು ಈಗ ಪೌಲನೇ ಇದನ್ನು ಸ್ಪಷ್ಟವಾಗಿ ಬರೆಯುತ್ತಾರೆ. ನಾವು ಅನೇಕ ಸಮಯದಲ್ಲಿ ಸಭೆಯಲ್ಲಿ ಕೆಲವು ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಯು ಬಂದಂತಹ ಕಾಲವನ್ನೇ ನೋಡುತ್ತೇವೆ ಬಿಟ್ಟರೆ ಆ ಸಮಸ್ಯೆ ಬರುವುದಕ್ಕೆ ಏನು ಮೂಲ ಕಾರಣ, ಯಾವಾಗ ಇದು ಒಳಗೆ ಬಂತು, ಈ ಸರ್ಪ ಯಾವಾಗ ಒಳಗೆ ಬಂತು ಎಂಬುದಾಗಿ ನಾವು ನೋಡುವುದಿಲ್ಲ. ಕೆಲವು ಉಪದೇಶಗಳು ಸುಳ್ಳು ಉಪದೇಶಗಳಿರುತ್ತದೆ, ಅದು ಸಭೆಯೊಳಗೆ ಬರುತ್ತದೆ. ಅದು ಬರುವಾಗ ನಮ್ಮ ಸಭೆಯೊಳಗೆ ಆ ಉಪದೇಶವು ಬಂತು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಯಾವಾಗ ಬಂತು ಎಂದು ಗೊತ್ತಿರುವುದಿಲ್ಲ. ಆ ಸರ್ಪವನ್ನು ನಾವು ಕೇರ್ಫುಲ್ ಆಗಿ ನೋಡುತ್ತಲೇ ಇರಬೇಕು. ಈಗ ಕೊರಿಂಥದವರಿಗೆ ಬರೆಯುವಾಗ ಪೌಲನು ಹೇಳುತ್ತಾರೆ, ಓದಿರಿ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಅವರು ಏನು ಹೇಳುತ್ತಾರೆ, ಸರ್ಪವು ಹೇಗೆ ಒಳಗೆ ಬಂದು ಅವಳನ್ನು ಉಪದೇಶದಿಂದ ವಂಚಿಸಿತು, ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಸಭೆಯೂ ಕೂಡ ವಂಚಿಸುತ್ತದೋ ಎಂಬುದಾಗಿ ನನಗೆ ಭಯ ಉಂಟು ಎಂದು ಹೇಳುತ್ತಾರೆ. ಹಾಗಾದರೆ ಮೊದಲನೆಯದಾಗಿ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಬರುವುದಕ್ಕೆ ಏನು ಮೊದಲು ಕಾರಣ? ಸರ್ಪ ಯಾವಾಗ ಬರುತ್ತದೆ? ಹಾಗಾದರೆ ಕುಟುಂಬವನ್ನು ಕಾಯುವುದು ಅಂದರೇನು? ಸಮಸ್ಯೆ ಬಂದ ನಂತರವಾಗಿ ಸರಿ ಮಾಡುವುದು ಅಲ್ಲ, ಸಮಸ್ಯೆ ಬರದಂತೆ ಒಳಗೆ ತಡೆಯುವುದು. ನಾವು ಅನೇಕ ಸಮಯದಲ್ಲಿ ಸಮಸ್ಯೆಯನ್ನು ಒಳಗೆ ಬಿಡುತ್ತೇವೆ, ಬಿಟ್ಟು ಸರಿ ಮಾಡುವುದಕ್ಕೆ ನೋಡುತ್ತೇವೆ. ಈ ಮೆಡಿಕಲ್ ಅಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಬಹಳ ಸರಳವಾದ ಮಾತು, ಆದರೆ ಬಹಳ ಸತ್ಯವಾದ ಮಾತು. ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ ಅಲ್ವಾ? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎಂದು ಹೇಳುತ್ತಾರೆ. ಬಂದ ನಂತರವಾಗಿ ಕ್ಯೂರ್ ಮಾಡುವಂಥದ್ದು ಒಂದು ಪ್ರೋಸೆಸ್, ಅದು ಒಂದು ಕೆಲಸ. ಆದರೆ ಬರದೇ ಇರುವ ಹಾಗೆ ತಡೆಯುವಂಥದ್ದೇ ಇನ್ನೂ ಮುಖ್ಯವಾದ ಕೆಲಸ. ಇವತ್ತು ಕುಟುಂಬದಲ್ಲಿ ನಡೆಯುತ್ತಿರುವುದೇನು? ಬರುತ್ತದೆ ಒಳಗೆ, ಬಂದ ನಂತರವಾಗಿ ಅದನ್ನು ಸರಿ ಮಾಡುವಂತ ಹೆತ್ತವರು ಪ್ರಯತ್ನ ಮಾಡುತ್ತಾರೆ, ಗಂಡ ಪ್ರಯತ್ನ ಮಾಡುತ್ತಾನೆ, ಹೆಂಡತಿ ಪ್ರಯತ್ನ ಮಾಡುತ್ತಾಳೆ. ಯಾವುದೇ ಒಂದು ವಿಷಯವು ಬರುವಾಗಲೇ ಇವರು ಏನು ಹೇಳುತ್ತಾರೆ ಅಂದರೆ, ಒಂದು ವಿಷಯವು ನಡೆದ ಕೂಡಲೇ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಹೇಳುವಂಥದ್ದು, ಇವರನ್ನು ನಂಬಿ ಬಿಟ್ಟೇರಿ. ಹೆಂಡತಿ ತಪ್ಪು ಮಾಡುತ್ತಾರೆ, ಗಂಡ ಹೇಳುವಂಥದ್ದು, ನಂಬಿ ಬಿಟ್ಟೇರಿ. ನಂಬುವಂಥದ್ದು ತಪ್ಪಲ್ಲ. ಯೇಸು ಹೇಳುತ್ತಾರೆ, ಪಾರಿವಾಳದ ಹಾಗೆ ನಿಷ್ಕಪಟ ಉಳ್ಳವರಾಗಿರ್ರಿ, ಅದೇ ರೀತಿಯಾಗಿ ಸರ್ಪದಂತೆ ಜಾಣರಾಗಿರಿ. ನೀವು ನಂಬುವಂಥದ್ದು ಇಲ್ಲಿ ಯಾರು ಕೂಡ ತಪ್ಪೆಂದು ಹೇಳುತ್ತಿಲ್ಲ. ನಂಬಿಕೆ ಅಡಿಪಾಯವೇ ಕುಟುಂಬ. ಅದೇನೆಂದರೆ ಸಂದೇಹದಿಂದ ಕುಟುಂಬವನ್ನು ನಡೆಸುವುದಕ್ಕೆ ಆಗಲ್ಲ. ನೋ ಚಾನ್ಸ್. ನೀವು ಸಂದೇಹ ಪಡುವುದು ಬೇಡ, ಆದರೆ ಭದ್ರವಾಗಿ ಇಟ್ಟುಕೊಳ್ಳಿರಿ ಅಷ್ಟೇನೆ. ಕುಟುಂಬವನ್ನು ಭದ್ರವಾಗಿ ನೋಡಿಕೊಳ್ಳಬೇಕಾಗಿರೋದು ಇಬ್ಬರ ಜವಾಬ್ದಾರಿ. ಇಬ್ಬರಿಗೂ ದೇವರು ಕೊಟ್ಟಿದ್ದಾರೆ. ಗಂಡ ಹೆಂಡತಿಯನ್ನು ವಿಚಾರಿಸುವುದಿಲ್ಲ, ಹೆಂಡತಿ ಗಂಡನನ್ನು ವಿಚಾರಿಸುವುದಿಲ್ಲ. ಸರ್ಪ ಒಳಗೆ ಬರುತ್ತದೆ. ಇಬ್ಬರು ಒಟ್ಟಾಗಿದ್ದರೆ ಸರ್ಪ ಒಳಗೆ ಬರುವುದಿಲ್ಲ. ಇಲ್ಲಿ ಎಲ್ಲಿದೆ ಸಮಸ್ಯೆ? ಇಬ್ಬರು ವಿಚಾರಿಸುವುದರಲ್ಲಿದೆ ಸಮಸ್ಯೆ, ಅಲ್ಲಿ ಆರಂಭವಾಗುತ್ತದೆ. ಗಂಡ ಏನೇ ಮಾಡಿದ್ರೂ ಸಮಸ್ಯೆ ಇಲ್ಲ, ಹೆಂಡತಿ ಏನೇ ಮಾಡಿದ್ರೂ ಸಮಸ್ಯೆ ಇಲ್ಲ. ಇವರು ಕೇಳಿದ್ರೆ ಹೇಳುತ್ತಾರೆ ಬಿಸ್ನೆಸ್. ಯಾರಿಗಾಗಿ ನಾನು ಓಡುತ್ತಾ ಇದ್ದೇನೆ? ಯಾರಿಗಾಗಿ ಓಡುತ್ತಿದ್ದೀರಾ? ಈ ಕುಟುಂಬಕ್ಕಾಗಿಯೇ ಓಡುತ್ತಾ ಇದ್ದೇನೆ. ಕುಟುಂಬವೇ ಹೋಗುತ್ತಾ ಇದೆ. ಮನೆ ಇದೆ, ಕಾರಿದೆ, ಎಲ್ಲ ಇದೆ, ಆದರೆ ಕುಟುಂಬ ಎಲ್ಲಿ? ಅನೇಕರು ಹೊರದೇಶಕ್ಕೆ ಹೋಗುತ್ತಾರೆ, 20 ವರ್ಷ ಸಂಪಾದಿಸಿ ಕಳುಹಿಸುತ್ತಾರೆ, ಮನೆ ಆಸ್ತಿ ಎಲ್ಲ ಇದೆ, ಆದರೆ ಹಿಂತಿರುಗಿ ಬಂದರೆ ಕುಟುಂಬ ಇಲ್ಲ. ಅನೇಕ ಕುಟುಂಬಗಳು ಇಲ್ಲದೆ ಹೋಗಿದೆ. ಬಂದು ಗೋಳಾಡುತ್ತಾರೆ, ಏನಂತ ಗೊತ್ತಿಲ್ಲ ಬ್ರದರ್, ಈ ಕುಟುಂಬಕ್ಕಾಗಿಯೇ ದುಡಿದೆ, ಆದರೆ ಇವತ್ತು ಕುಟುಂಬವೇ ಇಲ್ಲ. ಎಸ್ ಫ್ಯಾಕ್ಟ್. ಇವತ್ತು ಹಣ ಇದೆ, ಮನೆ ಇದೆ, ಆದರೆ ಕುಟುಂಬ ಎಲ್ಲಿ? ಅನೇಕರು ಹೇಳುತ್ತಾರೆ, ಹೆಂಡತಿ ಹೇಳುತ್ತಾಳೆ, ಈ ಮನೆಗಾಗಿಯೇ ನಾನು ಕೆಲಸವನ್ನು ಮಾಡಿದೆ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೆ ಅಂದರೆ ರಾತ್ರಿ 11 ಗಂಟೆಗೆ ಮಲಗುವ ತನಕ ಎಲ್ಲ ಮಾಡಿದ್ರೆ, ಆದರೆ ವಿಚಾರಿಸುದ್ರಾ? ಚೆನ್ನಾಗಿ ಗಮನಿಸಿರಿ, ಕುಟುಂಬ ದೇವರು ಕೊಟ್ಟದ್ದು. ಅದೊಂದನ್ನೇ ದೇವರು ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಆ ಒಂದನ್ನು ಭದ್ರವಾಗಿ ಹೋಗಿ ದೇವರಿಗೆ ಒಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಲ್ಲೆಲೂಯಾ. ಸರ್ಪವು ಒಳಗೆ ಬರದಂತೆ ಭದ್ರವಾಗಿ ನೋಡಿಕೊಳ್ಳಬೇಕು. ಈಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಗ್ಯಾಪ್ ಇದೆ ಎಂದು ಗೊತ್ತಾದ ಕೂಡಲೇ ಯಾರು ಬೇಕಾದರೂ ಒಳಗೆ ಬರುವುದಕ್ಕೆ ಅವಕಾಶ ಇದೆ. ನಿಮ್ಮ ಹೆಂಡತಿ ಹಾಗೂ ನಿಮ್ಮ ನಡುವೆ ಒಂದು ಬಿರುಕು ಉಂಟಾಯಿತು ಎಂಬುದಾಗಿ ಗೊತ್ತಾಯಿತು ಅಂದರೆ ಯಾವ ಸರ್ಪ ಬೇಕಾದರೂ ಒಳಗೆ ಬರುತ್ತದೆ. ಹಲ್ಲೆಲೂಯಾ. ಅನೇಕ ಸಮಯದಲ್ಲಿ ಇದೇ ನಡೆಯುತ್ತದೆ. ದೇವರು ಹೇಳುತ್ತಾರೆ, ಅವರನ್ನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟರು. ಹಲ್ಲೆಲೂಯಾ. ಇವತ್ತು ಅನೇಕ ಕುಟುಂಬಗಳು ಸರಿ ಮಾಡಲ್ಪಡುತ್ತಿಲ್ಲ, ಕಾಪಾಡಲ್ಪಡಲಿಲ್ಲ, ಬೇಲಿಯು ತೆಗೆದುಹಾಕಲ್ಪಟ್ಟಿದೆ. ಹೆಂಡತಿ ಅಂದುಕೊಳ್ಳುತ್ತಾರೆ, ನನಗೆ ಕೆಲಸ ಇದೆ, ಸಂಪಾದನೆ ಇದೆ, ನಾನು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತೇನೆ. ಇಲ್ಲ, ಸಾಧ್ಯವಿಲ್ಲ. ಡಿಸೈನ್ ಆ ರೀತಿ ಇಲ್ಲ. ಪರಲೋಕದ ಡಿಸೈನ್ ಹಾಗೆ ಇಲ್ಲ. ಗಂಡು ಹೆಣ್ಣು ಎನ್ನುವಂಥದ್ದೊಂದು ಡಿಸೈನ್ ಅಷ್ಟೇನೆ. ಈ ಡಿಸೈನ್ ಅನ್ನು ಮಾರ್ಪಡಿಸುವುದಕ್ಕೆ ಆಗಲ್ಲ. ಯಾಕೆ? ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ಯಾರು ಬೇಕಾದ್ರೂ ಮಾಡಿರಲಿ, ಕರ್ತನು ನಮಗೆ ಒಂದು ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಗಂಡ ಹೆಂಡತಿ ಒಟ್ಟಾಗಿ ಇರುವಂಥದ್ದು. ಅದೇ ರೀತಿಯಾಗಿ ಗಂಡಂದಿರಿಗೂ, ನನಗೇನು ಆಕೆ ಬಿಟ್ಟರೂ ಸಮಸ್ಯೆ ಇಲ್ಲ, ಸಂಪಾದನೆ ಇದೆ, ಕರೆದ್ರೆ ಯಾರು ಬೇಕಾದ್ರೂ ಬರುತ್ತಾರೆ, ಆದರೆ ಯಾರು ಕೂಡ ಕಡೆಯ ತನಕ ನೋಡಿಕೊಳ್ಳುವುದಿಲ್ಲ.
ಇದು ಡಿಸೈನ್ ದೇವರು ಇಟ್ಟಿದ್ದಾರೆ. ಸಮಸ್ಯೆಗಳು ಬರುತ್ತದೆ, ಮತ್ತೆ ಹೇಳುತ್ತೇನೆ. ಹೋರಾಟ ಬರುತ್ತದೆ, ಸಮಸ್ಯೆಗಳು ಬರುತ್ತದೆ, ಎಲ್ಲ ಬರುತ್ತದೆ. ಕೆಲವು ಸಮಯದಲ್ಲಿ ಗಂಡಂದಿರು ಏನು ಮಾಡುತ್ತಾರೆ ಅಂದರೆ, ಬಹುತೇಕ ಗಂಡಂದಿರಿಗೆ ಈಗ ಹೆಂಗಸರಿಗೂ ಕೂಡ ಹಾಗೆ ಅನ್ನಿಸುವುದಕ್ಕೆ ಆರಂಭವಾಗಿದೆ. ಏನೆಂದರೆ, ಮುಂಚೆ ಎಲ್ಲ ನಮ್ಮ ತಂದೆ ತಾಯಿ ತಾತ ಅಜ್ಜಿ ಕಾಲದಲ್ಲಿ ಮದುವೆ ಮಾಡಿಸಿದ್ರು ಅಂದರೆ ಕಡೆಯ ತನಕ ಅವರೇನೆ. ಸೊ ಇವರಿಬ್ಬರೇ ಅಂತ ಹೇಳುತ್ತಾರೆ. ಈಗ ಆ ರೀತಿಯಾಗಿಲ್ಲ. ಮದುವೆ ಆದ ನಂತರವೂ ಕೂಡ ಇವರ ಮೈಂಡ್ ಓಡುತ್ತಲೇ ಇರುತ್ತದೆ. ನಾನು ಒಂದು ವೇಳೆ ದೇವರ ಚಿತ್ತವಿಲ್ಲದೆ ಮದುವೆ ಆಗಿದ್ದೇನೋ, ತಪ್ಪಾಗಿ ಮಾಡಿಕೊಂಡ, ಅಥವಾ ದೇವರು ನನ್ನ ಜೀವಿತದಲ್ಲಿ ಬೇರೆ ಯಾರನ್ನಾದ್ರೂ ಇಟ್ಟಿದ್ರೋ, ಈ ರೀತಿ ಯೋಚನೆ ಮಾಡುತ್ತಾರೆ. ನಾನು ಹೇಳುತ್ತೇನೆ, ಮದುವೆಗೂ ಮುಂಚೆ 10,000 ಬಾರಿ ಕೂಡ ನೀವು ಯೋಚನೆ ಮಾಡಬಹುದು. 10,000 ಸಾರಿ ನೀವು ಯೋಚನೆ ಮಾಡಬಹುದು, ತಪ್ಪೇ ಇಲ್ಲ. 40 ದಿವಸ ಉಪವಾಸ ಪ್ರಾರ್ಥನೆ ಕೂಡ ಮಾಡಿ, ತಪ್ಪೇ ಇಲ್ಲ. ಆದರೆ ಮದುವೆ ಆಯಿತು ಅಂದರೆ 1 ಸಾರಿ ಕೂಡ ಯೋಚನೆ ಮಾಡಬಾರ್ದು, ಅಷ್ಟೇ, ಫಿನಿಶ್. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದೋಣ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇಲ್ಲಿ ನೋಡಿ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುತ್ತೇನೆ ಅಂತ ಹೇಳುದ್ರಾ? ಹಾಗಾದ್ರೆ ನಂತರ ಏನ್ ಮಾಡಬೇಕು? ನೆಕ್ಸ್ಟ್ ಏನ್ ಮಾಡ್ಬೇಕು? ಅವರು ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡಬೇಕು ತಾನೆ. ಆದರೆ ಅವರು ಎಲ್ಲಿ ಉಂಟು ಮಾಡುತ್ತಾರೆ ನೋಡಿರಿ. 20ನೇ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 20ನೇ ವಾಕ್ಯ ಓದಿರಿ. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ. ಯಾಕೆ ಅವರು ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡದೆ? ಆದಾಮನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ಅವ್ರು ಏನ್ ಮಾಡುತ್ತಾರೆ? ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿ ನಂತರ ಒಂದೊಂದಾಗಿ ಕರೆದುಕೊಂಡು ಬರುತ್ತಾರೆ. ಆದಾಮನ ಹತ್ರ ಒಂದೊಂದಾಗಿ ಕರೆತರುತ್ತಾರೆ. ಎಲ್ಲದಕ್ಕೂ ಕೂಡ ಏನು ಹೆಸರಿಡುತ್ತಾನೆ ಎಂಬುದಾಗಿ ನೋಡೋಣ ಎಂಬುದಾಗಿ ಹೇಳಿ ಬೇರೆ ಕೆಲಸ ಮಾಡುತ್ತಿದ್ದಾರೆ. ಮೃಗಗಳು ಬರುತ್ತದೆ, ಕಾಡು ಮೃಗಗಳು, ಎಲ್ಲಾ ಪಶುಗಳು, ಆಕಾಶದ ಪಕ್ಷಿಗಳು. ಅಲ್ಲಿ ವಾಕ್ಯ ಹೇಳುತ್ತದೆ, ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಯಾಕೆ ಇವರು ದಿಢೀರೆಂದು ಉಂಟು ಮಾಡದೆ ಬೇರೊಂದನ್ನು ಮಾಡುತ್ತಿದ್ದಾರೆ? ಎಲ್ಲದಕ್ಕೂ ಹೆಸರಿಡುವುದಕ್ಕೆ ಹೇಳುತ್ತಿದ್ದಾರೆ. ನೀನು ಎಲ್ಲದಕ್ಕೂ ಹೆಸರಿಡಪ್ಪ. ಯಾತಕ್ಕಾಗಿ ಇದನ್ನು ಮಾಡಿದ್ರು ಗೊತ್ತಾ? ಈಗ ಆದಾಮನ ಹತ್ರ ಬಂದ ನಂತರವಾಗಿ ಆದಾಮನು ಹೇಗೆ ಹೆಸರಿಡುತ್ತಾನೆ? ಹೆಸರಿಡುವಾಗ ನೀವು ನಾನು ಹೆಸರಿಡುವಾಗ ಹೇಗೆ ಇಡುತ್ತೇವೆ? ನೀವು ನಾನು ಹೇಗೆ ಹೆಸರಿಡುತ್ತೇವೆ? ಮಗುವನ್ನು ನೋಡಿ ಹೆಸರಿಡುತ್ತೇವೆ. ಗಂಡು ಮಗು ಹುಟ್ಟಿದ್ರೆ ಅದಕ್ಕೆ ಗಂಡು ಮಗುವಿನ ಹೆಸರು, ಹೆಣ್ಣು ಮಗು ಹುಟ್ಟಿದ್ರೆ ಹೆಣ್ಣು ಮಗುವಿನ ಹೆಸರು. ಆ ಹೆಸರು ಇಡುವಾಗ ನಮಗೆ ಕೆಲವು ಆಪ್ಷನ್ಸ್ ಇರುತ್ತದೆ. ಕೆಲವರು ಅಪ್ಪನ ಹೆಸರಿಡುತ್ತಾರೆ, ಕೆಲವರು ಅಮ್ಮನ ಹೆಸರಿಡುತ್ತಾರೆ, ಕೆಲವರು ಬೈಬಲ್ನಲ್ಲಿರುವಂತ ಹೆಸರಿಡುತ್ತಾರೆ, ಕೆಲವರು ದೇವರು ಹೇಳಿದ್ರು ಎಂಬುದಾಗಿ ಹೆಸರಿಡುತ್ತಾರೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಹೆಸರಿಡುತ್ತೇವೆ ಅಲ್ವಾ? ಆದರೆ ಆದಾಮನು ಹಾಗೆ ಹೆಸರಿಡುವುದಿಲ್ಲ. ಆದಾಮನು ಹೇಗೆ ಹೆಸರಿಡುತ್ತಾನೆ ಅಂದರೆ, ಓದಿರಿ 23ನೇ ವಾಕ್ಯವನ್ನು ಓದಿರಿ. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು ಅಂದನು. ಹೊರಗಡೆ ನೋಡಿ ಹೆಸರಿಡುವುದಿಲ್ಲ, ಕ್ರಿಯೇಷನ್ ಅನ್ನು ನೋಡಿ ಹೆಸರಿಡುತ್ತಾನೆ. ಹೇಗೆ ಉಂಟಾಯಿತು ಎಂಬುದಾಗಿ ಅವನು ನೋಡುತ್ತಾನೆ. ಮನುಷ್ಯನಿಂದ ತೆಗೆದಿದ್ದಾರೆ, ಎಲುಬಿನಿಂದ ತೆಗೆದಿದ್ದಾರೆ, ಮಾಂಸದಿಂದ ತೆಗೆದಿದ್ದಾರೆ. ಸೊ ಕ್ರಿಯೇಷನ್ ಅನ್ನು ನೋಡಿ ಅವನು ಹೆಸರಿಡುತ್ತಾನೆ. ಈಗ ದೇವರು ಏನು ಮಾಡುತ್ತಾರೆ? ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿ ಎಲ್ಲಾ ಕ್ರಿಯೇಷನ್ ಅನ್ನು ತರುತ್ತಾರೆ. ಎಲ್ಲವನ್ನು ಕೂಡ ತರುತ್ತಾರೆ, ಎಲ್ಲವನ್ನು ನೋಡುತ್ತಾನೆ. ಯಾವುದೇ ಕ್ರಿಯೇಷನ್ ಕೂಡ ಅವಳ ಹಾಗೆ ಇಲ್ಲ. ಇವನಿಗೆ ಸರಿ ಬೀಳುವ ಸಹಕಾರಿ ಒಂದು ಕ್ರಿಯೇಷನ್ ಕೂಡ ಇಲ್ಲ. ಅದನ್ನು ಯಾರು ಕಂಡುಹಿಡಿಯಬೇಕು? ಆದಾಮನು ಕಂಡುಹಿಡಿಯಬೇಕು. ನೋಡುತ್ತಾನೆ ಎಲ್ಲ ಕ್ರಿಯೇಷನ್ ಅನ್ನು, ಪಶುವನ್ನು ನೋಡುತ್ತಾನೆ, ಎಲ್ಲ ಪಕ್ಷಿಗಳನ್ನು ನೋಡುತ್ತಾನೆ, ಕಾಡು ಮೃಗಗಳನ್ನು ನೋಡುತ್ತಾನೆ, ಎಲ್ಲವನ್ನು ನೋಡುತ್ತಾನೆ, ಕ್ರಿಯೇಷನ್ ಅನ್ನು ನೋಡುತ್ತಾನೆ, ಇದು ಹೇಗೆ ಉಂಟಾಯಿತು ಎಂಬುದಾಗಿ. ಆ ರೀತಿಯಾಗಿ ನೋಡಿ ನೋಡಿ ಹೆಸರನ್ನು ಇಟ್ಟು ಈಗ ಎಲ್ಲದಕ್ಕೂ ಇಟ್ಟು ಮುಗಿಸಿದ್ದಾಯಿತು. ಈಗ ದೇವರು ಅವಳನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ, ನಾರಿಯನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಆದಾಮನಿಗೆ ಒಂದು ಗೊತ್ತಿರಬೇಕು, ಕರ್ತನು ಇದುವರೆಗೂ ಉಂಟು ಮಾಡಿದಂಥ ಯಾವುದು ಕೂಡ ನನಗೆ ಸರಿ ಬೀಳುವಂಥದ್ದಲ್ಲ, ಇದು ಯಾವುದು ನನಗೆ ಸರಿ ಬೀಳುವುದಲ್ಲ ಎಂದು ಅವನಿಗೆ ಗೊತ್ತಿರಬೇಕು. ಈಗ ಒಂದನ್ನು ಮಾಡಿ ತರುತ್ತಾರೆ, ಇದನ್ನು ನೋಡುತ್ತಾನೆ, ನನ್ನ ಎಲುಬಿಗೆ ಎಲುಬು, ನನ್ನ ಮಾಂಸಕ್ಕೆ ಮಾಂಸವೂ ಆಗಿದ್ದಾಳೆ. ಆಕೆಗೆ ನಾರಿ ಎಂದು ಹೆಸರಿಟ್ಟನು. ಅದರ ಅರ್ಥ ಏನು? ಮದುವೆಯಾಗುವ ತನಕ ನೀವು ಏನನ್ನು ಬೇಕಾದರೂ ನೋಡುತ್ತೀರಾ. ಅವರು ಈ ಸಂಬಂಧ ತಂದಿದ್ದು, ಇವರು ತಂದಿದ್ದು, ಚರ್ಚ್ನಲ್ಲಿ ಅವರು ನೋಡಿದ್ರು, ಇವರು ನೋಡಿದ್ರು, ನಮ್ಮ ಸಂಬಂಧಿಕರು ಹೇಳಿದ್ದು, ಈ ರೀತಿಯಾಗಿ ಎಷ್ಟೋ ಜನ ತರುತ್ತಾರೆ, ಎಲ್ಲವನ್ನು ತರುತ್ತಾರೆ, ನೀವು ನೋಡುತ್ತೀರಾ. ಆದರೆ ಕಡೆಯದಾಗಿ ಒಬ್ಬರಿಗೆ ಮದುವೆ ಮಾಡುತ್ತೀರಾ ಅಲ್ವಾ? ಅದುವೇ ದೇವರು ತಂದದ್ದು.
ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಎಷ್ಟು ಸಾರಿ ಬೇಕಾದ್ರೂ ಯೋಚನೆ ಮಾಡಿ. ಮಾಡಿಕೊಂಡ್ರ ಅದರ ಅರ್ಥ ಏನು? ಇದು ದೇವರು ನನಗೆ ಸರಿ ಬೀಳುವ ಸಹಕಾರಿಯಾಗಿ ಕೊಟ್ಟಿರುವುದು ಅಷ್ಟೇನೆ. ಇದು ನನಗೆ ದೇವರು ಕೊಟ್ಟದ್ದು. ಅನೇಕರಿಗೆ ಸ್ಪಿರಿಚುವಲ್ ಆಗಿ ಇಲ್ಲದೇ ಇರುವವರು ಕೂಡ ಪರವಾಗಿಲ್ಲ. ಈ ಸ್ಪಿರಿಚುವಲ್ ಆಗಿ ಇಲ್ಲದೇ ಇರುವಂಥವರು, ಲವ್ ಮಾಡುವಂಥವರು, ಅವರು ಕೂಡ ಮಾಡಿಕೊಂಡು ಕಡೆಯ ತನಕ ಅವ್ರ ಜೊತೆನೇ ಇರ್ತಾರೆ. ಅವ್ರು ಅಂದುಕೊಳ್ಳುತ್ತಾರೆ ಇದೇ ನಮಗೆ ಕೊಟ್ಟದ್ದು, ನಾವೇ ಹುಡುಕಿಕೊಂಡು ಕಂಡುಹಿಡಿದಿದ್ದು, ನಾವೇ ಕರೆತಂದದ್ದು, ನಮ್ಮ ತಂದೆ ತಾಯಿ ನೋಡಿದ್ದು. ಅವರು ನಾನ್ ಸ್ಪಿರಿಚುವಲ್ ಪರ್ಸನ್. ಈ ಸ್ಪಿರಿಚುವಲ್ ಪರ್ಸನ್ ಇದ್ದಾರಲ್ಲ, ಮಾಡಿಕೊಂಡ ನಂತರ ಇವರಿಗೆ ಒಂದು ಡೌಟ್ ಬರುತ್ತದೆ. ಏನ್ ಗೊತ್ತಾ? ಒಂದು ವೇಳೆ ಇದು ದೇವರ ಚಿತ್ತ ಇಲ್ಲವೋ? ಅವನಿಗೆ ದೇವರ ಚಿತ್ತವೇ ಗೊತ್ತಿಲ್ಲ ನಾನ್ ಬಿಲೀವರ್ಗೆ. ಇವರಿಗೆ ದೇವರ ಚಿತ್ತ ಏನೆಂದು ಗೊತ್ತಿದೆ ಅಲ್ವಾ? ರಾಂಗ್ ಆಗಿ ಕೆಲಸ ಮಾಡುತ್ತಿದೆ. ಮದುವೆಯಾಗುವ ಮುಂಚೆಯ ತನಕ ನೀವು ಬೇಕಾದ್ರೆ ಯೋಚನೆ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು. ನೀವು ಗಿದ್ಯೋನನ ಹಾಗೆ, ದೇವರ ಹನಿ ಬೀಳಲಿ, ಹೊರಗೆ ಬೀಳಲಿ, ನನ್ನ ಭುಜದ ಮೇಲೆ ಬೇಡ. ದೇವರೇ ಭುಜದ ಮೇಲೆ ಬೀಳಲಿ, ಬೇರೆ ಎಲ್ಲೂ ಬೀಳುವುದು ಬೇಡ. ದೇವರೇ ಹೊರಗೂ ಬೀಳುವುದು ಬೇಡ, ಒಳಗೂ ಬೀಳುವುದು ಬೇಡ. ಈ ರೀತಿ ಎಷ್ಟು ಬೇಕಾದ್ರೂ ಕೇಳಲಿ, ಅದು ನಿಮ್ಮ ಇಷ್ಟ. ಆಯ್ತಾ, ಕೆಲಸ ಮುಗಿಯಿತು. ಇದಾದ ನಂತರ ಬೇರೆ ಮಾತೇ ಇಲ್ಲ, ಯೋಚನೆ ಕೂಡ ಮಾಡುವುದಕ್ಕೆ ಅವಕಾಶ ಇಲ್ಲ. ಅಷ್ಟೇನೆ. ಕರ್ತನು ಒಂದು ಸಾರಿ ಕೊಟ್ಟು ಮುಗಿಸಿದ್ದಾಯ್ತು ಅಂದ್ರೆ ಮುಗಿದಾಯ್ತು ಅಷ್ಟೇನೆ. ಸರಿ, ದೇವರ ಚಿತ್ತ ಅಲ್ಲ ಮಾಡ್ಕೊಂಡೆ ಏನು ಮಾಡೋದು? ಮಾಡ್ಕೊಂಡೆ ಅಲ್ವಾ? ನೀನು ಕಡೆಯ ತನಕ ಕಾದಿರು. ಅದನ್ನು ಸರಿ ಮಾಡಿ ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಒಂದು ವೇಳೆ ನೀವು ದೇವರ ಚಿತ್ತ ಇಲ್ಲದೆ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ನಾನು ಎಲ್ಲರೂ ಕೂಡ 100% ದೇವರ ಚಿತ್ತ ಎಂದು ಹೇಳುವುದಿಲ್ಲ. ಮಾಡಿಕೊಂಡ್ರಿ ಅಂತ ಇಟ್ಕೊಳ್ಳಿ, ಡೋಂಟ್ ವರಿ. ಅದನ್ನು ಸರಿ ಮಾಡಿಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಬೇರ್ಪಟ್ಟು ಹೋಗೋಣ ಎಂಬುದಾಗಿ ಯಾವತ್ತೂ ಅಂದುಕೊಳ್ಳಲೇಬೇಡಿ. ಅಷ್ಟೇನೆ. ಮೇ ಬಿ ದೇವರು 1-2 ಕಾರಣವನ್ನು ದೇವರು ವಾಕ್ಯದಲ್ಲಿ ಹೇಳಿದ್ದಾರೆ, ಬೈಬಲಲ್ಲಿ ಹೇಳಿದ್ದಾರೆ. ಆ ಕಾರಣಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಬೇರ್ಪಡಬೇಕೆಂಬುದಾಗಿ ಏನ್ ಮಾಡಬಾರ್ದು, ಯೋಚನೆ ಕೂಡ ಮಾಡಬಾರ್ದು. ಇಲ್ಲ ಅಣ್ಣ, ನನಗೆ ಇವರು ತಕ್ಕ ಹಾಗೆ ಇಲ್ಲ, ಸೇವೆಗೆ ಸರಿ ಬರುವುದಿಲ್ಲ. ಕೆಲವರು ಮಿನಿಸ್ಟ್ರಿ ಮಾಡುವಾಗ ಹೇಳುತ್ತಾರೆ, ಇಲ್ಲ ಅಣ್ಣ, ಅವಸರವಾಗಿ ಅವತ್ತು ಮಾಡ್ಕೊಂಡ್ವಿ, ಇವತ್ತು ಆಕೆ ಮಿನಿಸ್ಟ್ರಿಗೆ ಸರಿ ಬರುತ್ತಿಲ್ಲ. ಸರಿ ಬರುವುದಿಲ್ಲ. ನಾನು ಒಬ್ಬ ಹುಡುಗನಿಗೆ ಹೇಳಿದೆ. ಒಬ್ಬ ಹುಡುಗ ನನ್ನ ಹತ್ರ ಬಂದು ಹೇಳ್ದ, ಅಣ್ಣ, ನಾನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮದುವೆ ಆದೆ, ಲವ್ ಮ್ಯಾರೇಜ್ ಆದೆ, ಬಹಳ ಸಮಸ್ಯೆ ಅಣ್ಣ. ಈಗ ಮಿನಿಸ್ಟ್ರಿಗೆ ಬಂದಿದ್ದೇನೆ, ಆಕೆ ಮಿನಿಸ್ಟ್ರಿಗೆ ಸರಿ ಬರುತ್ತಿಲ್ಲ, ಏನು ಮಾಡೋದಣ್ಣ? ಏನು ಮಾಡೋಕ್ಕಾಗಲ್ಲ. ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅನೇಕ ಸಮಯದಲ್ಲಿ ನಾವು ಏನಂದುಕೊಳ್ಳುತ್ತೇವೆ, ಎಲ್ಲವೂ ಕೂಡ ನಮಗೆ ತಕ್ಕ ಹಾಗಿರಬೇಕೆಂದು ಅಂದುಕೊಳ್ಳುತ್ತೇವೆ ಅಲ್ವಾ? ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ರೂಪಿಸುತ್ತಾರೆ. ನಮಗೆ ದೇವರು ಒಬ್ಬರನ್ನು ಕೊಟ್ಟರು ಅಂದರೆ, ಈ ಸರಿ ಬೀಳುವ ಸಹಕಾರಿ ಇದೆಯಲ್ಲ, ನಾನು ಯಾವಾಗಲೂ ಹೇಳ್ತೇನೆ, ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ಸರಿ ಬೀಳುವ ಸಹಕಾರಿ ಅಂದ್ರೆ ಏನು ಅಂದರೆ, ಸರಿ ಬೀಳುವ ಸಹಕಾರಿ ಅಂದ್ರೆ ನಾವೇನೆಂದುಕೊಳ್ಳುತ್ತೇವೆ, ನಾನು ನೆನೆಸುವಾಗ ಅವರು ನೆನೆಸಬೇಕು, ನನಗೆ ಇಷ್ಟ ಆದ ಹಾಗೆ ಅವ್ರಿಗೂ ಇಷ್ಟವಾಗಿದೆ, ನಾನು ಏನು ಬಯಸುತ್ತೇನೋ ಅವರು ಹಾಗೆ ಮಾಡುತ್ತಾರೆ. ಅದು ಹೇಗೆ ಸರಿ ಬೀಳುವ ಸಹಕಾರಿಯಾಗುತ್ತದೆ? ಇದೇ ನಾನು ಅಂದುಕೊಂಡಿದ್ದೆ. ಆಗ ದೇವರು ಹೇಳಿದ್ರು, ಇದು ಸರಿ ಬೀಳುವ ಸಹಕಾರಿ ಅಲ್ಲ. ಯಾಕಂದರೆ ಗಂಡ ಬಂದು ಮಣ್ಣು, ಹೆಂಡತಿ ಬಂದು ಎಲುಬು, ಮೇಡು ರಾ ಮೆಟೀರಿಯಲ್ಲೇ ಬೇರೆ, ರಾ ಮೆಟೀರಿಯಲ್ಲು. ಇಬ್ಬರ ಪ್ರಿಪರೇಷನ್ನ ರಾ ಮೆಟೀರಿಯಲ್ಲೇ ಬೇರೆ. ಗಂಡಿನ ದೇಹದ ರಚನೆಯೇ ಬೇರೆ, ಹೆಣ್ಣಿನ ದೇಹದ ರಚನೆಯೇ ಬೇರೆ. ಮೈಂಡ್ಸೆಟ್ ಬೇರೆ, ಗಂಡಿನ ಮೈಂಡ್ಸೆಟ್ಟೇ ಬೇರೆ, ಹೆಣ್ಣಿನ ಮೈಂಡ್ಸೆಟ್ಟೇ ಬೇರೆ. ಎಲ್ಲವೂ ಕೂಡ ಬೇರೆ ಬೇರೆ, 100% ಬೇರೆ ಬೇರೆ. ಹಾಗಾದ್ರೆ ಸರಿ ಬೀಳುವ ಸಹಕಾರಿ ಅಂದ್ರೆ ಏನು? ಎರಡು ಬೇರೆ ಬೇರೆ ಇದೆ. ಎರಡಕ್ಕೂ ಸರಿ ಬೀಳುವ ಸಹಕಾರಿ ಅಂದ್ರೆ ಏನು? ಈಗ ಕಪ್ಪಿಗೆ ಸರಿ ಬೀಳುವಂಥದ್ದೇನು? ಸಾಸರ್. ಆದರೆ ಕಪ್ಪು ಸಾಸರು ಒಂದೇ ರೀತಿ ಇರುವುದಿಲ್ಲ, ಎರಡು ಒಂದೇ ರೀತಿ ಇರುವುದಿಲ್ಲ. ಇದು ವರ್ಟಿಕಲ್ ಆಗಿರುತ್ತದೆ, ಸ್ಪೆರಿಕಲ್ ಆಗಿ ರೌಂಡ್ ಆಗಿ ಇರುತ್ತದೆ. ಇದು ಅಗಲವಾಗಿ ಇರುತ್ತದೆ, ಅದು ಎತ್ತರವಾಗಿರುತ್ತದೆ. ಯಾವುದನ್ನು ಬೇಕಾದ್ರೂ ತೆಗೆದುಕೊಳ್ಳಿ. ನೆಟ್ಟು ಬೋಲ್ಟ್ ಇದೆ, ಎರಡು ಕೂಡ ಒಟ್ಟಾಗಿ ಸೇರಿದ್ರೆ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ. ಆದರೆ ನಟ್ಟು ಬೇರೆ ರೀತಿ ಇರುತ್ತದೆ, ಬೋಲ್ಟ್ ಬೇರೆ ರೀತಿ ಇರುತ್ತದೆ. ಎರಡು ಕೂಡ ಆಪೋಸಿಟ್ ಆಗಿಯೇ ಇರುತ್ತದೆ. ಆದರೆ ಎರಡು ಕೂಡ ಸೇರಿ ಒಂದು ಕೆಲಸವನ್ನು ಮಾಡುತ್ತದೆ. ಆ ಕೆಲಸವನ್ನು ಮಾಡುವುದಕ್ಕಾಗಿಯೇ ಸರಿ ಬೀಳುವ ಸಹಕಾರಿ. ನಟ್ಟು ಬೋಲ್ಟು ಒಂದು ರಂಧ್ರದಲ್ಲಿ ಸೇರುತ್ತದೆ. ಕಪ್ಪು ಸಾಸುರು ಎರಡು ಕೂಡ ಒಂದು ಸ್ಥಳದಲ್ಲಿ ಸೇರುತ್ತದೆ, ಆದರೆ ಬೇರೆ ರೀತಿ ಇರುತ್ತದೆ. ಎಲ್ಲವೂ ಕೂಡ ಹಾಗೇನೆ. ಪ್ಯಾಂಟು ಶರ್ಟ್ ಇದೆ, ಪ್ಯಾಂಟಿನ ರಚನೆಯೇ ಬೇರೆ, ಶರ್ಟಿನ ರಚನೆಯೇ ಬೇರೆ. ಎರಡು ಸೇರಬೇಕು. ಕ್ಲಾತೇ ಬೇರೆ ಬೇರೆ ಕ್ಲಾತು. ಶರ್ಟ್ ಕ್ಲಾತ್ ಅಲ್ಲಿ ಪ್ಯಾಂಟ್ ಮಾಡಕ್ಕಾಗಲ್ಲ, ಪ್ಯಾಂಟ್ ಕ್ಲಾತ್ ಅಲ್ಲಿ ಶರ್ಟ್ ಮಾಡಕ್ಕಾಗಲ್ಲ, ಬೆವರು ಬರುತ್ತದೆ. ಅದೇ ಶರ್ಟ್ ಕ್ಲಾತ್ ಅಲ್ಲಿ ಪ್ಯಾಂಟ್ ಮಾಡಿದ್ರೆ ಬೇರೆ ರೀತಿ ಇರುತ್ತದೆ ಅಲ್ವಾ? ಒಂದೊಂದು ಕೂಡ ಬೇರೆ ಬೇರೆ ರೀತಿಯಾಗಿ ಇರುತ್ತದೆ. ಆದರೆ ಇವೆರಡು ಕೂಡ ಸೇರಿ ಒಂದು ಕೆಲಸವನ್ನು ಮಾಡುತ್ತದೆ. ಆ ಕೆಲಸ ಇದೆ ನೋಡಿದ್ರೆ, ಅದಕ್ಕೆ ಹೆಸರೇ ಸರಿ ಬೀಳುವ ಸಹಕಾರಿ. ಪರಲೋಕವು ಈ ಭೂಮಿಯಲ್ಲಿ ಕಳುಹಿಸುವಾಗ ಎಲ್ಲರನ್ನು ಕೂಡ ಒಂದೇ ರೀತಿಯಾಗಿ ಕಳುಹಿಸುವುದಿಲ್ಲ. ಸರಿ ಬೀಳುವ ಸಹಕಾರಿ ಅಂದರೆ ಒಂದು ಗಂಡು ಹಾಗೂ ಒಂದು ಗಂಡು, ಇಬ್ಬರು ಎಲ್ಲದಕ್ಕೂ ಕೂಡ ಒಂದೇ ರೀತಿಯಾಗಿರುತ್ತಾರೆ. ಕಣ್ಣು, ಮೂಗು, ಕೂದಲು ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತದೆ. ಆದ್ರೆ ಅದು ಸರಿ ಬೀಳುವ ಸಹಕಾರಿ ಅಲ್ಲ. ಗಂಡಿನ ದೇಹ ಬೇರೆ, ಹೆಣ್ಣಿನ ದೇಹ ಬೇರೆ, ಆದ್ರೆ ಇಬ್ಬರು ಕೂಡ ಒಟ್ಟಾಗಿ ಸೇರೋದ್ರಿಂದ ಸರಿ ಬೀಳುವ ಸಹಕಾರಿ. ರಾತ್ರಿ ಹಗಲು, ರಾತ್ರಿ ಕತ್ತಲಾಗಿರುತ್ತದೆ, ಆದ್ರೆ ಇವೆರಡು ಕೂಡ ಸೇರೋದ್ರಿಂದ ಒಂದು ದಿನ ಅಲ್ವಾ? ಸಂಪೂರ್ಣವಾಗಿ ಬೆಳಕೆ ಇದ್ದರೆ ಹೇಗೆ ಒಂದು ದಿನ ಆಗುತ್ತದೆ? ಎರಡು ಸೇರಬೇಕು, ಎರಡು ಆಪೋಸಿಟ್ ಆಗಿ ಇರುತ್ತದೆ. ಆಗ ದೇವರು ಹೇಳಿಕೊಟ್ಟರು, ನೀನು ಆಕೆಯನ್ನು ನಿನಗೆ ತಕ್ಕ ಹಾಗೆ ಮಾರ್ಪಡಿಸುವುದಕ್ಕೆ ಬಯಸುತ್ತೀಯಾ?
ಆಕೆಯು ಆಕೆಗೆ ತಕ್ಕ ಹಾಗೆ ನಿಮ್ಮನ್ನು ಬದಲಾಯಿಸುವುದಕ್ಕೆ ನೋಡುತ್ತದೆ. ಇಬ್ಬರೂ ಕೂಡ ಜೀವಿತವೆಲ್ಲ ಇದರಲ್ಲೇ ಓಡಿ ಮುಗಿಸಿದ್ದಾಯಿತು. ನನಗೆ ತಕ್ಕ ಹಾಗೆ ಅವರು ಮಾರ್ಪಡಬೇಕೆಂದು ಇವರು, ಇವರಿಗೆ ತಕ್ಕ ಹಾಗೆ ಅವರು ಮಾರ್ಪಡಬೇಕೆಂದು ಅವರು. ಅದು ಆಗುವುದಿಲ್ಲ. ಡಿಸೈನ್ ಹಾಗೆ ಇಲ್ಲ. ಹಾಗೆ ಅವರು ಮಾರ್ಪಡುವುದಕ್ಕೆ ಪ್ರಯತ್ನ ಮಾಡಿದ್ರೆ ಯಾರೋ ಒಬ್ಬರ ಯುನಿಕ್ನೆಸ್ ಹೋಗುತ್ತದೆ. ಅವರ ಪ್ರತ್ಯೇಕವಾದ ಕಾರ್ಯ ಏನಾಗುತ್ತದೆ, ಹೋಗುತ್ತದೆ. ಇಬ್ಬರು ಕೂಡ ಸೇರುತ್ತಾರೆ. ಇಬ್ಬರು ಕೂಡ ಸೇರಿ ದೇವರ ಚಿತ್ತವನ್ನು ಭೂಮಿಯಲ್ಲಿ ಮಾಡುತ್ತಾರೆ. ಒಬ್ಬ ಅಬ್ರಹಾಮನು ಒಬ್ಬ ಸಾರಾಳು ಸೇರಿ ಒಬ್ಬ ಈಸಾಕನನ್ನು ತರುತ್ತಾರೆ. ಅದೇ ದೇವರ ಚಿತ್ತ. ಆ ಕೆಲಸಕ್ಕಾಗಿಯೇ ದೇವರು ನಮ್ಮನ್ನು ಸೇರಿಸಿದ್ದಾರೆ. ಈಗ ಆದಾಮನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೆಂಬುದಾಗಿದೆ ಅಲ್ವಾ. ಅವನ ಪ್ರಕಾರವಾಗಿ ತೋಟ ಎನ್ನುವಂಥದ್ದು ಕೇವಲ ಮರ ಗಿಡಗಳನ್ನು ಕಾಪಾಡುವಂಥದ್ದಲ್ಲ. ಅವನು ಕಾಯಬೇಕಾಗಿರುವುದು ಹವ್ವಳನ್ನು ಕೂಡ ಸೇರಿ. ಹವ್ವಳು ಎಲ್ಲಿದ್ದಾಳೆ? ತೋಟದ ಒಳಗೇನೆ ಇದ್ದಾಳೆ. ಸರ್ಪವು ಹಣ್ಣಿನೊಂದಿಗೆ ಮಾತನಾಡಲಿಲ್ಲ. ಸರ್ಪವು ಹವ್ವಳೊಂದಿಗೇನೆ ಮಾತನಾಡಿತು. ಇವನು ಹೇಗೆ ತಡೆಯಬೇಕಾಗಿತ್ತು ಗೊತ್ತಾ? ಹವ್ವಳೊಂದಿಗೆ ಮಾತನಾಡದ ಹಾಗೆ ತಡೆಯಬೇಕಾಗಿತ್ತು. ಇವತ್ತು ಅನೇಕ ಸಮಯದಲ್ಲಿ ನಾವು ಕುಟುಂಬವನ್ನು ನೋಡುತ್ತೇವೆ ಎಂಬುದಾಗಿ ಹೇಳುತ್ತೇವೆ ಅಲ್ಲ. ಕುಟುಂಬದಲ್ಲಿ ಚೆನ್ನಾಗಿ ಮನೆ ಕಟ್ಟಬೇಕು, ಆಸ್ತಿ ತೆಗೆದುಕೊಳ್ಳಬೇಕು, ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಮಕ್ಕಳ ಭವಿಷ್ಯ, ಮಕ್ಕಳ ಮದುವೆ ಎಲ್ಲ ನೋಡುತ್ತೇವಲ್ಲ. ಮೊದಲು ಹವ್ವಳನ್ನು ನೋಡಬೇಕು, ಆದಾಮನನ್ನು ನೋಡಬೇಕು. ಈ ಎರಡು ಕರೆಕ್ಟ್ ಆಗಿ ಇದ್ರೇನೆ, ಸರಿ ಬೀಳುವ ಸಹಕಾರಿಯಾಗಿದ್ರೇನೆ ತೋಟ ಭದ್ರವಾಗಿ ಕಾಪಾಡಲ್ಪಡುತ್ತದೆ. ಇದರಲ್ಲಿ ಒಬ್ಬರು ಸರ್ಪದೊಂದಿಗೆ ಮಾತನಾಡಿದ್ರೂ ತೋಟ ಹೋಗುತ್ತದೆ. ಇವತ್ತು ಆಕೆಗೂ ನಮಗೂ ಸರಿ ಬೀಳುವ ಸಹಕಾರಿ ಇಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ದೇವೆ. ಇದು ಸೆಟ್ ಆಗುವುದಿಲ್ಲ, ಇದು ಸರಿ ಬರುವುದಿಲ್ಲ, ಜೀವಿತಕ್ಕೆ ಸರಿ ಹೊಂದುವುದಿಲ್ಲ, ಇದು ನನಗೆ ಸರಿ ಬೀಳುವುದಿಲ್ಲ ಎಂಬುದಾಗಿ ಮಾಡುವಂಥ ಈ ಕಾನ್ವರ್ಸೇಷನ್ನೇ 30 ವರ್ಷವಾಯಿತು. ಈ ಸಂಭಾಷಣೆಯಲ್ಲಿಯೇ 35 ವರ್ಷಗಳು ಹೋಯಿತು. ಒಂದು 58-60 ವರ್ಷಕ್ಕೆ ರಿಟೈರ್ಡ್ ಆದ ನಂತರ ತಾತ ಅಜ್ಜಿಯು ಮೊಮ್ಮಕ್ಕಳೊಂದಿಗೆ ಮಾತನಾಡುವಾಗ ನೋಡಿರಿ, ಸತ್ಯವನ್ನೇ ಮಾತನಾಡುತ್ತಾರೆ. ಏನೋ ಅಪ್ಪ ಜೀವಿತ ಹಾಗೆ ಓಡಿತು ಎಂಬುದಾಗಿ ಹೇಳುತ್ತಾರೆ. ಸಂತೋಷವಾಗಿ ಹೋಯಿತು ಎಂಬುದಾಗಿ ಹೇಳುವುದಿಲ್ಲ, ಓಡಿತು. ಆ ರೀತಿಯಾಗಿಯೇ ಜೀವಿತದಲ್ಲಿ ಇಷ್ಟು ವರ್ಷಗಳು ಹೋಗಿದೆ. ಯಾಕಂದರೆ ಇವರಿಬ್ಬರು ಕೂಡ ಜೀವಿತವನ್ನು ಯಾವುದರಲ್ಲಿ ಓಡಿಸಿದ್ದಾರೆ? ಇವರಿಗೆ ತಕ್ಕ ಹಾಗೆ ಅವರು, ಅವರಿಗೆ ತಕ್ಕ ಹಾಗೆ ಅವರು. ಬಹುತೇಕವಾಗಿ ಗಂಡಸರು ತಮಗೆ ತಕ್ಕ ಹಾಗೆ ಹೆಣ್ಣನ್ನು ಮಾರ್ಪಡಿಸುತ್ತಾರೆ. ಮೇಲ್ ಡಾಮಿನೇಷನ್ ಹಾಗೆ ಮಾರ್ಪಡಿಸುತ್ತಾರೆ. ಕೆಲವು ಹೆಣ್ಣು ಮಕ್ಕಳು ತಮಗೆ ತಕ್ಕ ಹಾಗೆ ಗಂಡಂದಿರನ್ನು ಮಾರ್ಪಡಿಸುತ್ತಾರೆ. ಫೆಮಿನಿಸ್ಟ್ ಏನ್ ಮಾಡುತ್ತಾರೆ ಅಂದರೆ ಹೇಳುತ್ತಾರೆ ಅಲ್ವಾ, ನಿಮ್ಮ ತಂದೆ ಬಂದ ನಂತರವಾಗಿ ನಾನು ನಮ್ಮ ತಂದೆ ತಾಯಿ ಮನೆಗೆ ಹೋಗೇ ಇಲ್ಲ, ನಿಮ್ಮ ತಂದೆ ನನ್ನನ್ನು ಹೋಗುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ತಾಯಿ ಕಂಪ್ಲೇಂಟ್ ಮಾಡುತ್ತಾರೆ. ಕೆಲವು ಸಮಯದಲ್ಲಿ ಮನೆಯಲ್ಲಿ ಅತ್ತೆ ಹೇಳುತ್ತಾರೆ, ಇವಳು ಬಂದು ನನ್ನ ಮಗನನ್ನು ಕರೆದುಕೊಂಡು ಹೋದ್ಲು, ಅವನನ್ನು ಆನಂತರ ನೋಡಲೇ ಇಲ್ಲ. ಇವರ ಫ್ಯಾಮಿಲಿ ಹೇಗೆ ಆಗಿದೆ ಅಂದ್ರೆ, ಒಂದು ಇವರು ಬೇರ್ಪಟ್ಟು ಹೋಗುತ್ತಾರೆ, ಇಲ್ಲಾಂದ್ರೆ ಅವರು ಬೇರ್ಪಟ್ಟು ಹೋಗುತ್ತಾರೆ. ಇವರ ಈ ಸಂಭಾಷಣೆಯಲ್ಲಿ ಇಡೀ ಜೀವಿತವೇ ಮುಗಿಯಿತು. ಇದರಲ್ಲಿ ಎಲ್ಲಿ ಇವರು ದೇವರ ಉದ್ದೇಶವನ್ನು, ದೇವರು ನಮ್ಮನ್ನು ಯಾಕೆ ಕರೆತಂದರು, ಯಾಕೆ ನಮ್ಮನ್ನು ಸೇರಿಸಿದ್ದಾರೆ, ನಮ್ಮ ಮೂಲಕವಾಗಿ ದೇವರು ಏನನ್ನು ಮಾಡುವುದಕ್ಕೆ ಬಯಸುತ್ತಿದ್ದಾರೆ, ಪರಲೋಕದ ಉದ್ದೇಶ ಏನೆಂಬುದಾಗಿ ತಿಳಿದುಕೊಳ್ಳದೆ ಹೋಗುತ್ತಾರೆ. ಅದರ ಪರಿಣಾಮ ಏನು? ಆದಾಮನು ತೋಟವನ್ನು ಬಿಟ್ಟು ಹೊರಗೆ ಹೋದ. ಕಡೆಯ ತನಕ ಅವನ ಮೂಲಕ ಏನನ್ನು ಮಾಡುವುದಕ್ಕೆ ಆಗಲಿಲ್ಲ. ಆನಂತರ ಅಬ್ರಹಾಮನನ್ನು ಕರೆತರಬೇಕಾಗಿದೆ. ಅವನನ್ನು ಕಾನಾನ್ಗೆ ಕರೆತಂದು ಅವನ ಮೂಲಕವಾಗಿ ಮಾಡಬೇಕಾಗಿದೆ. ಆದಾಮನಿಂದ ಮಾಡಬೇಕಾದದ್ದು ಈಗ ಯಾರಿಗೆ ಬಂದಿದೆ? ಅಬ್ರಹಾಮನ ಮೂಲಕವಾಗಿ ಯೇಸು ಕ್ರಿಸ್ತನು ಬಂದಿದ್ದಾರೆ. ಆದ್ದರಿಂದಲೇ ಮತ್ತಾಯನ ಸುವಾರ್ತೆ ಆರಂಭಿಸುವಾಗ ಆದಾಮನಿಂದ ಆರಂಭವಾಗುವುದಿಲ್ಲ. ಅಬ್ರಹಾಮನ ಮಗನಾದ, ದಾವಿದನ ಮಗನಾದ ಯೇಸು ಕ್ರಿಸ್ತನ ವಂಶಾವಳಿ. ಪ್ಲಾನ್ ಹೋಯಿತು. ತೋಟವನ್ನು, ಕುಟುಂಬವನ್ನು ಬಿಟ್ಟು ಹೋಗಿದ್ದಾಯಿತು. ಕರ್ತನು ಇಟ್ಟಿದ್ದಂಥ ಹೆವೆನ್ಲಿ ಪ್ಲಾನ್ ಎಲ್ಲ ಹೋಯಿತು. ಈಗ ಇಲ್ಲಿ ಅಬ್ರಹಾಮನಿಗೆ ಅದು ಅರ್ಥವಾಯಿತು. ಆದ್ದರಿಂದ ಅವನು ಹೇಳುತ್ತಾನೆ, ತನ್ನ ಶರೀರ ಸತ್ತು ಹೋದದನ್ನು, ಸಾರಾಳ ಗರ್ಭವು ಸತ್ತು ಹೋದದನ್ನು ಅವನು ಎಣಿಸದ ಹಾಗೆ ಕರ್ತನು ನನಗೆ ಮಗುವನ್ನು ಕೊಡುತ್ತಾನೆಂಬುದಾಗಿ ಕಾದಿದ್ದನು. ವಾಗ್ದಾನದ ಮಗು ಅವನಿಗೆ ಕೊಡಲ್ಪಟ್ಟಿತು. ಒಂದು ಕುಟುಂಬದಲ್ಲಿ ದೇವರು ನಮ್ಮ ವಿಷಯದಲ್ಲಿ ಸ್ಪಿರಿಚುವಲ್ ಆಗಿ ಏನ್ ಪ್ಲಾನ್ ಇಟ್ಟಿದ್ದಾರೆ ಎಂಬುದಾಗಿ ನೋಡಬೇಕು. ಆಕೆ ಹತ್ರ ಏನ್ ಕೊರತೆ ಇದೆ, ಇವ್ರ ಹತ್ರ ಏನ್ ತಪ್ಪಿದೆ, ಆಕೆ ಏನ್ ತಪ್ಪು ಮಾಡಿದ್ದಾರೆ, ಈತನು ಏನು ತಪ್ಪು ಮಾಡಿದ್ದಾರೆ, ಈಕೆಯನ್ನು ಸಂದೇಹ ಪಡುವುದು, ಆತನನ್ನು ಸಂದೇಹ ಪಡುವುದು. ಈ ರೀತಿ ಕುಟುಂಬವನ್ನು 25 ವರ್ಷ ಓಡಿ ಮುಗಿಸಿದ್ದಾಯಿತು. ಈಕೆಯ ಹಿಂದೆ ಅವರು, ಅವರ ಹಿಂದೆ ಈಕೆ, ಈ ರೀತಿ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುತ್ತಾ ಇವರು ಮಾಡಬೇಕಾದ ಗಾಡ್ಸ್ ಪ್ಲಾನ್ ಅನ್ನು ಮಾಡಲಿಲ್ಲ. ಕೂತುಕೊಂಡು ಮದುವೆ ಆದ ನಂತರವಾಗಿ ಮಾತನಾಡಬೇಕು. ಯಾಕೆ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾರೆ? ಇಬ್ಬರು ಆಪೋಸಿಟ್ ಆಗಿ ಇರುತ್ತೀರಾ. ನೀವು ನಾನ್ ವೆಜಿಟೇರಿಯನ್ ಆಗಿರುತ್ತೀರಾ, ಬಂದವರು ವೆಜಿಟೇರಿಯನ್ ಆಗಿರುತ್ತಾರೆ. ನೀವು ಬಹಳ ಹೆಚ್ಚಾಗಿ ಮಾತನಾಡುವವರಾಗಿರುತ್ತೀರಾ, ಬಂದಂತವರು ಸ್ವಲ್ಪನೂ ಮಾತನಾಡದವರಾಗಿರುತ್ತಾರೆ. 1000 ಮಾತನಾಡಿದ್ರೆ ಒಂದು ಮಾತನಾಡುತ್ತಾರೆ. ಕೆಲವು ವ್ಯಕ್ತಿಗಳನ್ನು ನೋಡಿದ್ದೀರಾ, ಎಲ್ಲ ಮಾತಾಡಿ ಮುಗಿಸಿದ ಮೇಲೆ ಕಡೆಯದಾಗಿ ಹೂ ಅಂತ ಹೇಳಿ ಹೋಗುತ್ತಾರೆ. ಆಕೆ ಅಂದುಕೊಳ್ಳುತ್ತಾರೆ, ಇಷ್ಟು ಮಾತನಾಡಿದ್ದಕ್ಕೆ ಇಷ್ಟು ಜನ ಉತ್ತರ. ಅದು ಅವರ ಸ್ವಭಾವ ಅಷ್ಟೇನೆ. ಕೆಲವು ಸಹೋದರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಸುಮ್ಮನೆ ಮೌನವಾಗಿರುತ್ತಾರೆ. ಏನೂ ಗೊತ್ತಿಲ್ಲ ಅವರಿಗೆ. ನಾವು ಅಂದುಕೊಳ್ಳುತ್ತೇವೆ, ಏನು ಗೊತ್ತಿಲ್ಲದೆ ಇರುವವರನ್ನು ಮದುವೆ ಮಾಡಿಸಿದ್ದಾರೆ, ನಿನಗೆ ಅದೇ ಒಳ್ಳೆಯದು. ಕೆಲವು ಸಮಯದಲ್ಲಿ ಅವರಿಗೆ ಗೊತ್ತಾಗದೇ ಇರುವಂಥದ್ದು ಒಳ್ಳೆಯದು, ನಿಮ್ಮ ಕೊರತೆ ಒಳ್ಳೆಯದು, ಅವರಿಗಿರುವ ಕೊರತೆ ಒಳ್ಳೆಯದು. ಇದರೊಂದಿಗೆ ಸೇರಿ ಕುಟುಂಬ ಓಡಬೇಕು. ಆದರೆ ಒಂದರಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮ ಮೂಲಕ ದೇವರು ಏನೋ ಒಂದನ್ನು ಮಾಡಲು ಬಯಸಿದ್ದಾರೆ.
ನಮ್ಮ ಮೂಲಕವಾಗಿ ದೇವರು ಈ ಭೂಮಿಯಲ್ಲಿ ಏನೋ ಒಂದನ್ನು ಮಾಡಲಿದ್ದಾರೆ. ಅದಕ್ಕಾಗಿಯೇ ನಾವು ಒಂದಾಗಿ ಸೇರಲ್ಪಟ್ಟಿದ್ದೇವೆ. ಈ ಕೊರತೆಗಳನ್ನು ನೋಡುವುದನ್ನು ನಿಲ್ಲಿಸಿ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಈ ಪ್ಲಾನ್ ಯಾಕೆ ದೇವರೇ? ಈ ತೋಟ ಯಾಕೆ? ಜೀವವೃಕ್ಷವನ್ನು ಕಾಪಾಡಬೇಕು. ಈ ಜೀವವೃಕ್ಷದ ಹಿಂದೆ ಇರುವಂತಹ ಪ್ಲಾನ್ ಏನು? ಅದನ್ನು ಒಂದೊಂದಾಗಿ ದೇವರ ಹತ್ರ ಕೇಳುತ್ತಾ ಕೇಳುತ್ತಾ ಕರ್ತನು ಹೇಳಿಕೊಡುತ್ತಾರೆ. ಆಗ ಆದಾಮನಿಗೆ ಗೊತ್ತು, ಈ ಆದಾಮ್ ಅವಳ ಮೂಲಕವಾಗಿಯೇ ಒಂದು ಮಹಾದೊಡ್ಡ ಪ್ಲಾನ್ ಇದೆ. ಆ ಪ್ರಸಿದ್ಧನೊಬ್ಬನು ಯಾಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಈ ಪ್ಲಾನ್ ಅವನಿಗೆ ಆಗ ಅರ್ಥವಾಗುತ್ತದೆ. ಓ, ನಾನು ಪರಲೋಕಕ್ಕಾಗಿ ಉಂಟು ಮಾಡಲ್ಪಟ್ಟವನು. ನಾನು ಹಾಗೂ ಅವಳು ಸೇರಿ ಇಲ್ಲಿಂದ ಪರಲೋಕಕ್ಕೆ ಮಕ್ಕಳನ್ನು ಕೊಡಬೇಕಾದಂತವರು. ಬಹಳ ದೊಡ್ಡ ಪ್ಲಾನ್ ನಮ್ಮ ಕುರಿತಾಗಿ ಇಟ್ಟಿದ್ದಾರೆಂಬುದಾಗಿ ಅವರಿಗೆ ಅರ್ಥವಾಗಿದ್ದಿದ್ರೆ ಅವರು ಹಣ್ಣಿನ ಕುರಿತಾಗಿ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಅನೇಕರು ಅಲ್ಲೇ ನಾವು ಮಿಸ್ಟೇಕ್ ಮಾಡಿದ್ದೇವೆ, ಮಾಡುತ್ತಾ ಇದ್ದೇವೆ. ಇದುವರೆಗೂ ಆಗಿದ್ದು ಪರವಾಗಿಲ್ಲ, ಇನ್ನು ಮುಂದೆ ಆದರೂ ಅದು ಅಬ್ರಹಾಮನಿಗೆ 100 ವರ್ಷವಾಗಿರಲಿ, ಸಾರಾಳಿಗೆ 90 ವರ್ಷವಾಗಿರಲಿ. ಈಗ ದೇವರ ಚಿತ್ತ ಅರ್ಥವಾದರೂ ಕೂಡ ಸರಿ. ದೇವರ ಯಾತಕ್ಕಾಗಿ ನಮ್ಮನ್ನು ಒಟ್ಟಿಗೆ ಸೇರಿಸಿದ್ದೀರಾ? ಯಾಕೆ ನಮಗೆ ಇದನ್ನು ಹೇಳಿಕೊಡುತ್ತೀರಾ? ನಾವು ಯಾಕೆ ಒಟ್ಟಾಗಿ ಸೇರಿಸಲ್ಪಟ್ಟೆವು? ನಿಮ್ಮ ಕಾರ್ಯ ನಮ್ಮ ಮೂಲಕವಾಗಿ ನೆರವೇರಿಸಿ ಎಂಬುದಾಗಿ ಪ್ರಾರ್ಥಿಸಿರಿ. ಇದುವರೆಗೂ ಬದಲಾಗದೇ ಇರುವವರು ಬದಲಾಗುತ್ತಾರೆ. ಯಾಕಂದ್ರೆ ನೀವು ಹೀಗೆ ಮುಂದುವರಿಯುವಾಗ ಅದು ಮಾರ್ಪಡದ ಹಾಗೆ ಸೈತಾನ ಇಟ್ಟಿರುತ್ತಾನೆ. ಅದನ್ನು ಮಾರ್ಪಡದ ಹಾಗೆ ಇಡುತ್ತಾನೆ. ಯಾಕಂದ್ರೆ ನೀವು ಯಾವುದರ ಹಿಂದೆ ಓಡುತ್ತೀರಾ ಎಂಬುದು ಅವನಿಗೆ ಗೊತ್ತು. ನಿಮ್ಮ ಪ್ಲಾನ್ ಮಾಡದ ಹಾಗೆ ಮಾಡ್ದ. ಇವಾಗ ದೇವರ ಹತ್ರ ಕೇಳಿರಿ, ದೇವರೇ ನಮ್ಮನ್ನು ಯಾಕೆ ಒಟ್ಟಾಗಿ ಸೇರಿಸಿದ್ದೀರಾ? ಅದು ಆಪೋಸಿಟ್ ಅಲ್ಲಿ ಇರುವಂತವರು ನಾನ್ ಬಿಲಿವರೇ ಆಗಿರಲಿ. ಆಯಿತು ಮದುವೆ, ಅವರು ನಾನ್ ಬಿಲಿವರೇ ಆಗಿರಲಿ. ದೇವರೇ, ನಾನು ತಪ್ಪು ಮಾಡಿದ್ದೇನೆ, ನಾನು ನಾನ್ ಬಿಲಿವರನ್ನು ಮದುವೆಯಾಗಿದ್ದೇನೆ. ಈಗ ನಾನು ಏನ್ ಮಾಡಬೇಕೆಂಬುದಾಗಿ ಕೇಳಿರಿ. ದೇವರು ಅದನ್ನು ಸರಿ ಮಾಡಿ ನಿಮ್ಮ ಮೂಲಕವಾಗಿ ಮತ್ತೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಇಲ್ಲಿ ಸೆಕೆಂಡ್ ಚಾನ್ಸ್ ಪಡೆಯದೇ ಇರುವಂತವರು ಯಾರೂ ಇಲ್ಲ. ಸೆಕೆಂಡ್ ಚಾನ್ಸ್ ಪಡೆಯದೇ ಇರುವಂತವರು ಯಾರೂ ಇಲ್ಲ. ಒಂದು ಬಾರಿ ತಪ್ಪು ಮಾಡಿದ್ದೀರಾ. ಸೆಕೆಂಡ್ ಚಾನ್ಸ್ ಅಂದ್ರೆ ಇನ್ನೊಂದು ಮದುವೆ ಅಲ್ಲ, ತಪ್ಪಾಗಿ ತಿಳ್ಕೊಳ್ಬೇಡಿ. ಇದನ್ನು ದೇವರು ಸರಿಪಡಿಸಿ ಕೊಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಆಮೇನ್. ಕರ್ತನು ಬಹಳ ಪ್ರೀತಿ ಸ್ವರೂಪನು. ಅವರು ನಮ್ಮ ಮೇಲೆ ಪ್ರೀತಿಯುಳ್ಳವರಾಗಿದ್ದಾರೆ. ಅವರು ಯಾವುದನ್ನೇ ಆಗಲಿ ಸರಿ ಮಾಡಿಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಎದ್ದು ನಿಲ್ಲೋಣವಾ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವು ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸಲಿದ್ದೇವೆ. ಒಂದು ವೇಳೆ ನಿಮ್ಮ ಗಂಡ ರಕ್ಷಣೆ ಹೊಂದದೇ ಇದ್ದರೆ, ಹೆಂಡತಿ ಇನ್ನೂ ದೇವರ ಬಳಿಗೆ ಬರದೇ ಇದ್ದರೆ, ಮಕ್ಕಳು ನಿಮಗೆ ವಿಧೇಯರಾಗದೇ ಇದ್ದರೆ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಕುಟುಂಬವೇ ಬಹಳ ಮುಖ್ಯವಾದದ್ದು, ಬೇಸಿಕ್. ಮೊದಲು ಕರ್ತನು, ಎರಡನೆಯದಾಗಿ ಕುಟುಂಬ. ಆ ಫ್ಯಾಮಿಲಿಯಲ್ಲಿ ಇನ್ನೊಂದು ಪಾರ್ಟ್ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಉದ್ದೇಶ. ಅದೆರಡು ಒಟ್ಟಾಗಿ ಇರುತ್ತದೆ, ಪ್ರತ್ಯೇಕವಾಗಿ ಇರುವುದಿಲ್ಲ. ನಿಮ್ಮ ಮೇಲೆ ಇಟ್ಟಿರುವಂಥ ದೇವರ ಉದ್ದೇಶ, ನಿಮ್ಮ ಕುಟುಂಬ ಎರಡೂ ಕೂಡ ಸೇರಿ ಒಟ್ಟಾಗಿ ಒಂದು ಕೆಲಸ ಮಾಡುತ್ತೀರಾ. ಸೊ ನಾವು ಈ ಭೂಮಿಯಲ್ಲಿರುವಂಥ ಕುಟುಂಬವನ್ನು ಭದ್ರವಾಗಿ ಇಟ್ಟುಕೊಂಡರೆ ಪರಲೋಕದ ಉದ್ದೇಶವು ಸರಿಯಾಗಿ ನೆರವೇರುತ್ತದೆ. ಒಂದು ವೇಳೆ ಇದುವರೆಗೂ ಕೂಡ ಹೋರಾಟ, ಸಮಸ್ಯೆ, ಕಣ್ಣೀರು, ದುಃಖ, ವೇದನೆ ಹೀಗೆ ಹೋಯಿತು ದೇವರೇ, ಅದಕ್ಕೆ ನಾನೇ ಕಾರಣ. ಒಂದು ವೇಳೆ ದೇವರ ಚಿತ್ತ ಇಲ್ಲದೆ ಮಾಡಿಕೊಂಡೆ, ಒಂದು ವೇಳೆ ನಿಮ್ಮನ್ನು ಅರಿಯದೇ ಇರುವಂಥ ಅನ್ಯರನ್ನು ಮದುವೆಯಾದೆ, ದೇವರು ಹೇಳಿ ಕೂಡ ಕೇಳದೆ ನಾನು ಮದುವೆಯಾದೆ, ಎಷ್ಟೇ ಕಾರಣಗಳಿದ್ದರೂ ಕೂಡ ಸರಿ, ಇವತ್ತು ದೇವರದನ್ನು ಮಾರ್ಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ಎಂತಹ ಕಾರ್ಯಗಳಾಗಿದ್ದರೂ ಕೂಡ ಸರಿ, ದೇವರಿಗೆ ಒಪ್ಪಿಸಿಕೊಡಿರಿ. ನೀವು ಈ ಭೂಮಿಗೆ ಬರಿದಾಗಿ ಬರಲಿಲ್ಲ. ನೀವು ಈ ಆಲಯಕ್ಕೆ ಬರಿದಾಗಿ ಬರಲಿಲ್ಲ. ನೀವು ದೇವರಲ್ಲಿ ಏನೋ ಸುಮ್ಮನೆ ಬಂದಿಲ್ಲ. ಒಂದು ಗಾಡ್ಸ್ ಪ್ಲಾನ್ ಇಂದ ದೇವರು ಕರೆತಂದಿದ್ದಾರೆ. ನಿಮ್ಮ ಮೇಲೆ ಇಟ್ಟಿರುವಂತಹ ಕರೆಯುವಿಕೆ ಹಾಗೂ ಕೃಪಾವರಗಳು ಮಾರ್ಪಡದೇ ಇರುವಂತವುಗಳು. ನಿಮ್ಮ ಮೂಲಕವಾಗಿಯೇ ದೇವರು ನಿಶ್ಚಯವಾಗಿ ನೆರವೇರಿಸುತ್ತಾರೆ. ಅದನ್ನು ಓಡಿ ಮುಗಿಸುತ್ತಾರೆ. ಸಂಸೋನನು ಒಂದೇ ದಿನ ತಪ್ಪು ಮಾಡಿದ್ದರೂ ಕೂಡ ಮತ್ತೆ ಕೂದಲನ್ನು ಬೆಳೆಸಿ ಅವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಒಂದು ವೇಳೆ ದಾವೀದನು ಬಿದ್ದು ಹೋದವನಾದರೂ ಕೂಡ ಪುನಃ ಅವನ ಗೂಡಾರವನ್ನು ಕಟ್ಟಿ ಎಬ್ಬಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರಿಂದ ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ದೇವರೇ, ನನ್ನ ಮೇಲೆ ನೀವು ಇಟ್ಟಿರುವಂಥ ಉದ್ದೇಶ, ನನ್ನ ಮೂಲಕವಾಗಿ ನೀವು ಮಾಡುವಂಥ ಕಾರ್ಯಗಳು ಯಾವುದಕ್ಕೂ ನಾನು ತಡೆಯಾಗಿರಬಾರದು. ದೇವರೇ, ನನ್ನನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸುತ್ತೇನೆ. ನನ್ನ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇನೆ. ನಾವು ಸಂಪೂರ್ಣವಾಗಿ ನಿಮ್ಮ ಚಿತ್ತವನ್ನು ಮಾಡುವುದಕ್ಕೆ, ನಿಮ್ಮ ಉದ್ದೇಶವನ್ನು ನೆರವೇರಿಸಲು, ಯಾತಕ್ಕಾಗಿ ಗಂಡ ಹೆಂಡತಿ ಮಕ್ಕಳನ್ನು ನಮಗೆ ಕೊಟ್ಟಿದ್ದೀರೋ ಅದನ್ನು ಕಡೆಯ ತನಕ ನಾವು ಓಡಿ ಮುಗಿಸುವುದಕ್ಕೆ ಕೃಪೆ ನೀಡಿರಿ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಕ್ಕೆ ಬಯಸುವವರು ಕರೆಗಳನ್ನು ದೇವರಿಗೆ ನೇರವಾಗಿ ಎತ್ತಿ. ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನದ ವೇಳೆಗಾಗಿ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ.
ದೇವರಾಗಿರುವ ಕರ್ತನು ನೀವು ನಮಗೆ ಕೊಟ್ಟಂಥ ಒಳ್ಳೆಯ ಕುಟುಂಬಕ್ಕಾಗಿ ಸ್ತೋತ್ರ. ಕರ್ತನೆ, ನೀವು ಯಾವತ್ತೂ ಕೂಡ ನಮಗೆ ಕೇಡನ್ನು ಮಾಡುವುದೇ ಇಲ್ಲ ಅಪ್ಪ. ಒಂದು ವೇಳೆ ಇದು ನಮ್ಮ ಕಣ್ಮುಂಭಾಗದಲ್ಲಿ ಮರುಭೂಮಿಯಾಗಿ ಕಾಣಿಸಲ್ಪಟ್ಟರೂ ಆ ಮರುಭೂಮಿಯಲ್ಲಿ ನೀವು ನಮಗೆ ಅನೇಕ ಕಾರ್ಯಗಳನ್ನು ಕಲಿಸಿಕೊಡುವುದಕ್ಕೋಸ್ಕರವಾಗಿಯೇ ನಮ್ಮನ್ನು ಅಲ್ಲಿಟ್ಟಿದ್ದೀರಾ ದೇವರೇ. ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಆ ಮರುಭೂಮಿಯಲ್ಲಿ ಕರೆದುಕೊಂಡು ಹೋಗಿದ್ದೀರಾ. ಆದರೆ ಮನ್ನಾ ಹಾಗೂ ನೀರನ್ನು ಕೊಟ್ಟು ನಮ್ಮನ್ನು ಪೋಷಿಸುತ್ತಲೇ ಇದ್ದೀರಾ ದೇವರೇ. ದೇವರೇ, ಈ ಮರುಭೂಮಿಯನ್ನು ಶೀಘ್ರವಾಗಿ ಹಾಲು ಜೇನು ಹರಿಯುವಂಥ ದೇಶವಾಗಿ ಮಾರ್ಪಡಿಸುತ್ತೀರಾ ದೇವರೇ. ನಿಮ್ಮಿಂದ ಆಗದೇ ಇರುವಂಥ ಕಾರ್ಯವು ಒಂದೂ ಇಲ್ಲ. ಇನ್ನು ನಾನೇನು ಮಾರ್ಪಡಬೇಕು ದೇವರೇ? ಇನ್ನು ನಾನು ಏನು ನನ್ನನ್ನು ತಿದ್ದುಕೊಳ್ಳಬೇಕು? ಇನ್ನು ನನ್ನ ಜೀವಿತದಲ್ಲಿ, ನನ್ನ ಬದುಕಿನಲ್ಲಿ ನೀವು ಇಷ್ಟಪಡದೇ ಇರುವಂಥ ಕಾರ್ಯಗಳು ಏನೇನಿದೆ ಎಲ್ಲವೂ ಕೂಡ ಮಾರ್ಪಡುವುದಕ್ಕೆ ಕೃಪೆ ನೀಡಿಯಪ್ಪ. ನಾನು ಮಾರ್ಪಡುವಾಗ ನನ್ನ ಸುತ್ತಲಿರುವಂಥದ್ದೆಲ್ಲವೂ ಕೂಡ ಮಾರ್ಪಡುತ್ತದೆ. ನಾನು ಮಾರ್ಪಡುವಾಗ ನನ್ನ ಸುತ್ತಲಿರುವಂಥದ್ದೆಲ್ಲವೂ ಸರಿಯಾಗುತ್ತದೆ. ನಾನು ಸರಿಯಾಗುವಾಗ ಎಲ್ಲ ಸರಿಯಾಗುತ್ತದೆ. ದೇವರೇ, ನಾನು ಮಾರ್ಪಡುವುದಕ್ಕೆ ಕೃಪೆ ನೀಡಿರಿ ಅಪ್ಪ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸುತ್ತಾ ಇರುವಂಥ ಎಲ್ಲ ಸಹೋದರರಿಗಾಗಿ, ಸಹೋದರಿಗಳಿಗಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಮಾರ್ಪಡಲಿ, ಬೇರ್ಪಟ್ಟಿರುವಂತಹ ಕುಟುಂಬಗಳು ಒಂದಾಗಲಿ. ನಿಮ್ಮ ಉದ್ದೇಶ ತಿಳಿಯದೆ ಬೇರ್ಪಟ್ಟಿರುವಂಥವರು, ಇದನ್ನು ಅರ್ಥ ಮಾಡಿಕೊಳ್ಳದೆ ಗಂಡ ಬೇಡ ಹೆಂಡತಿ ಬೇಡ ಎಂಬುದಾಗಿ ಹೇಳಿದಂಥವರು ಮತ್ತೆ ಸಂಧಾನವಾಗಲಿ ಅಪ್ಪ. ಎಂತಹ ಫರೋಹನನನ್ನು, ಎಂತಹ ನೆಬೂಕದ್ನೆಚ್ಚರನನ್ನು ಮಾರ್ಪಡಿಸುವುದಕ್ಕೆ ದೇವರು ನೀವು ಶಕ್ತರಾಗಿದ್ದೀರಪ್ಪ. ಎಂತಹ ಸೌಲನನ್ನು ಕೂಡ ಪೌಲನನ್ನಾಗಿ ಮಾರ್ಪಡಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ದೇವರೇ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.